जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदिशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सत्यो हृत्यवरुद्धतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुविभावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्रत्यमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धे श्रीगुरुभ्यो नमः हरिः ओं हरिः ओं हरिः ओं ನೀನಿನವರೆಗೂ ಅಂಬರೀಷನ ಕಥೆಯನ್ನು ಸುದರ್ಶನನು ಮಾಡಿದ ಸ್ತುತಿಯನ್ನು ನಾವು ಕೇಳಿದ್ದೇವೆ. ನಿನ್ನಿನ ದಿವಸ ಬೆಳಗ್ಗೆ ಕೇಳಿದ್ದೇವೆ. ಸುದರ್ಶನ ಸ್ತುತಿ ಇವತ್ತು ವಾಟ್ಸಪ್ನಲ್ಲಿ ಕೊಡೋ ವಿಚಾರ ಇತ್ತು, ಆದರೆ ಕೊಡಲಿಕ್ಕಾಗಿಲ್ಲ. ನಾಳಿನ ದಿವಸ ತಪ್ಪದೇ ಕೊಡ್ತೇವೆ. ಆ ಸುದರ್ಶನ ಸ್ತುತಿಯನ್ನು ಈಗ ತಪ್ಪದೇ ಹೇಳಿ. ಸುದರ್ಶನ ಸ್ತೋತ್ರದಿಂದ ಚಕ್ರ, ದುರ್ಗಾದೇವಿ ಮತ್ತು ನರಸಿಂಹದೇವರ 3 ಜನರ ಸ್ತೋತ್ರ ಅಲ್ಲಿರೋದರಿಂದ ಈಗಿನ ಕೊರೋನಾದೇನು ದೊಡ್ಡ ಬಾಧೆ ಇದೆ, ಅದು ಹೋಗ್ತದೆ. ಎಲ್ಲಕ್ಕಿಂತ ಹೆಚ್ಚು ಬಾಧೆ ನಮ್ಮಲ್ಲಿ ಸಾಧಾರಣ ನಮ್ಮ ಹತ್ರ ಜ್ಯೋತಿಷ್ಯ ಕೇಳಲಿಕ್ಕೆ ಬರ್ತಕ್ಕಂಥ ಜನರಲ್ಲಿ ಮೋರ್ ದೆನ್ 40% ಜನರಲ್ಲಿ ಒಂದು ಹಳವಂಡ, ನಮಗೆ ಯಾರೋ ಮಾಡಿಸಿದ್ದಾರೆ ಅಂತ ತಿಳ್ಕೊಳುತ್ತೆ. ಯಾರೋ ಮಾಡಿಸಿದ್ರಿಂದ ಹಿಂಗೆ ನಮಗೆ ತ್ರಾಸ ಆಗ್ಲಿಕ್ಕತ್ತದೆ ಅಂತ ತಿಳ್ಕೊಳುತ್ತೆ. ಇಂಥ ಹಳವಂಡ ಇರ್ತಕ್ಕಂಥವ್ರು ಸುದರ್ಶನ ಸ್ತೋತ್ರ ತಪ್ಪದೆ ಹೇಳಿ. ಯಾರು ಮಾಡಿಸಿರೋದಿಲ್ಲ, ನಮ್ಮ ಕರ್ಮ ನಮಗೆ ಫಲವನ್ನು ಕೊಡ್ತಿರ್ತದೆ. ದೇವರ ಭಕ್ತರಿಗೆ ಗೋಪಿಚಂದನ ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣ ಮಾಡಿರ್ತಕ್ಕಂತಹ, ಅಂಗಾರಕ್ಷತೆಗಳನ್ನು ಧಾರಣ ಮಾಡ್ತಕ್ಕಂತಹ
ದಿನಾಲು ಓಂ ಭೂರ್ಭುವಸ್ಸು ಒಂದು ಗಾಯತ್ರಿ ಮಂತ್ರ ಹೇಳ್ತಕ್ಕಂಥವ್ರಿಗೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಪಕ್ಕ ನೆನಪಿನ ಇಟ್ಕೊಳ್ಳಿ. ಪರಮಾತ್ಮ ಎಷ್ಟು ನಮ್ಮನ್ನು ದಾರಿಗೆ ಎಲ್ಲೋ ದಾರಿಯಲ್ಲಿ ಹಾಕಿಬಿಡ್ತಾನೆ, ಹಾಕೋದಿಲ್ಲ. ರಕ್ಷತಿ ಇತ್ತೇವ ವಿಶ್ವಾಸ. ಆದರೂ ನಿಮ್ಮ ಮನಸ್ಸಿನಲ್ಲಿ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇತ್ತು ಅಂತಂದರೆ, ಅಥವಾ ಒಂದು ವೇಳೆ ಆ ರೀತಿಯಾಗಿ ನೀವು ಇರುವ ಮನೆಗಳಲ್ಲಿ ಇತ್ಯಾದಿಗಳಲ್ಲಿ ಇಂಥ ಅನಾನುಕೂಲತೆಗಳಿದ್ದರೆ ತಪ್ಪದೇ ಈ ಸುದರ್ಶನ ಸ್ತೋತ್ರ ಹೇಳಿ. ಭೂತ ಪ್ರೇತ ಪಿಶಾಚಿ ಮಾಡಿಸಿದ್ದು ಡಾಕಿನಿ ಶಾಕಿನಿ ಏನೇನೋ ಎಲ್ಲ ಹೊರಟೋಗ್ಬಿಡ್ತದೆ. ಬೇಕಾದ್ರೆ ಇವತ್ತಿನ ದಿವಸ ಆ ಸುದರ್ಶನ ಸ್ತೋತ್ರ ನಿಮಗೆ ನಾನು ಸಲ ಉಚ್ಚಾರಣೆ ಮಾಡ್ತೇನೆ, ಬೇಡ ನಾಳಿನ ದಿವಸವೇ ಮಾಡ್ತೇನೆ. ಏಕೆ ಅಂತಕೊಂಡಂತಂದರೆ ದ್ವಾದಶಿ ಬೇರೆ ಇದೆ ನಾಳೆ. ಆನಂತರ ಒಂದು ಸಲ ನೀವು ಕೈಯಲ್ಲಿ ಎದುರಿಗೆ ಸ್ತೋತ್ರ ಇದ್ದಾಗ ನಾನು ಉಚ್ಚಾರಣೆ ಮಾಡಿದ್ದು ಹೆಚ್ಚು ಅನುಕೂಲವಾಗ್ತದೆ. ನಿಮಗೆ ವಾಟ್ಸಪ್ ಜೊತೆಯಲ್ಲಿ ನಾಳೆ ಉಚ್ಚಾರಣೆಯನ್ನು ಕೂಡ ನಾವು ಮಾಡಿ ತೋರಿಸ್ತೇವೆ. ಅಂಬರೀಷನಿಗೆ 3 ಜನ ಮಕ್ಕಳು, ವಿರೂಪ, ಕೇತುಮಾನ್ ಮತ್ತು ಶಂಭು ಅಂತ ತಿಳ್ಕೊಂಡಂತೇಳಿ. ವಿರೂಪನಿಗೆ ಪೃಷದ್ರು ಅಂತ ತಿಳ್ಕೊಂಡಂತೇಳಿ ಮಗ ಹುಟ್ಟಿದ. ಆ ಮಗನಿಗೆ ರಥೀತರ ಅಂತ ತಿಳ್ಕೊಂಡಂತೆ ಇನ್ನೊಬ್ಬ ಮಗ ಹುಟ್ಟಿದ. ರಥೀತರನ ಹೆಂಡತಿಯಲ್ಲಿ ಬಹಳ ದಿವಸ ಆದರೂ ಮಕ್ಕಳಾಗಲಿಲ್ಲ. ಕೊನೆಗೆ ಆಂಗಿರಸ ಋಷಿಗಳಿಗೆ ಶರಣು ಹೋಗಿದ್ದಾರೆ. ಆಂಗಿರಸ ಋಷಿಗಳು ತಮ್ಮ ತಪಸ್ಸಾಮರ್ಥ್ಯದಿಂದ ಇವನಿಗೆ ಅನೇಕ ಮಕ್ಕಳನ್ನು ಕೊಟ್ಟಿದ್ದಾರೆ. ಆಂಗಿರಸ ಋಷಿಗಳಿಂದ ತಾವು ಹುಟ್ಟಿದ್ದರಿಂದ, ಅಂದರೆ ಅವರ ಅನುಗ್ರಹದಿಂದ ಹುಟ್ಟಿದ್ದರಿಂದ, ತಂದೆ ರಥೀತರ ಆದ್ದರಿಂದಾಗಿ ಅವರು ಆಂಗಿರಸ ಮತ್ತು ರಥೀತರ ಅಂತ ಎರಡೂ ಗೋತ್ರವನ್ನು ತಮ್ಮ ಜೊತೆಗೆ ಹೇಳಿಕೊಂಡು ಮುಂದೆ ಅದೇ ಗೋತ್ರ ಬೆಳೆದು ಬಂದಿದೆ. ಅವರು ವೈದಿಕ ವೃತ್ತಿಯರೂ ಹೌದು, ಕ್ಷತ್ರಿಯರೂ ಹೌದು. ಕೆಲವರು ಕೇವಲ ವೈದಿಕ ವೃತ್ತಿಯಲ್ಲಿ ಆಂಗಿರಸ ಗೋತ್ರ ಇಟ್ಕೊಂಡು ಆ ಕಡೆಗೆ ಹೋದರು, ರಥೀತರ ಗೋತ್ರ ಇಟ್ಕೊಂಡು ಇನ್ನು ಕೆಲವರು ಕ್ಷತ್ರಿಯರಾಗಿ ಉಳಿದಿದ್ದಾರೆ. ಹೀಗೆ ಆ ವಂಶ ಮುಂದುವರೆದಿದೆ. ಇಲ್ಲಿವರೆಗೂ 9 ಜನ ಮನುವಿನ ಮಕ್ಕಳ ಕೇಳಿದ್ದೇವೆ. ಒಂದು ಸಲ ವೈವಸ್ವತ ಮನು ಜೋರಾಗಿ ಸೀನಿದ. ಸೀನು ಬರುವಿಕೆ ಅಂತ ತಿಳ್ಕೊಂಡಂತಂದರೆ ಶರೀರದ ಒಳಗಿರ್ತಕ್ಕಂತಹ ಏನೇನು ಮಾಯ್ಶ್ಚರ್ ಇರ್ತದೆ ಅದೆಲ್ಲೂ ಹೊರಗೆ ಬೀಳ್ತದೆ. ಆದರೆ ಕೆಲವು ಸಲ ಅದಿಷ್ಟು ಜೋರಾಗಿರ್ತದಲ್ಲ, ಹಾರ್ಟ್ ಅಟ್ಯಾಕ್ ಹೋಗ್ಬೋದು. ಸೀನುತ್ತಾ ಪ್ರಾಣ ಬಿಟ್ಟವರಿದ್ದಾರೆ. ಅತಿಯಾಗಿ ಕೆಮ್ಮುತ್ತಾ. ಅದಕ್ಕೋಸ್ಕರ ನಮ್ಮಲ್ಲಿ ಯಾರಾದರೂ ಮಕ್ಕಳು ಸೀನಿದರೆ ಆಗಿಂದಾಗಲೇ ಆಶೀರ್ವಾದ ಮಾಡ್ತಾರೆ, ಆಯುಷ್ಯವಂತನಾಗ, ಆರೋಗ್ಯವಂತನಾಗ, ವಿದ್ಯಾವಂತನಾಗ ಅಂತ ತಿಳ್ಕೊಂಡಂತೇಳಿ. ನಮ್ಮ ಹಿರಿಯರಿಗೆ ಎಷ್ಟು ಕಾಳಜಿ ಇತ್ತು. ಈ ಸೀನಿನಿಂದ ಒಳಗಿನ ಯಾವ ಆರ್ಗನ್ಸಿಗೆ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ. ಇವನ ಸೀನಿನಿಂದ ಇವನ ಶರೀರದ ಶಕ್ತಿಯಲ್ಲಿರ್ತಕ್ಕಂಥ ಮಗ ಹೊರಗೆ ಬಿದ್ದಿದ್ದಾನೆ. ತಾಯಿಯ ಗರ್ಭ ಸೇರೋಕ್ಕಿಂತ ಮೊದಲೇ ಇವನ ತಪಸ್ಸಿನಿಂದ, ಆ ಮನುವಿನ ಮಹಾ ತಪಸ್ಸಿನಿಂದ ಅವನಿಂದಲೇ ಡೈರೆಕ್ಟಾಗಿ ಮಗ ಹುಟ್ಟಿದ್ದಾನೆ. ಅವನಿಗೆ ಇಕ್ಷ್ವಾಕು ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದಾನೆ. ಇದು ಹೇಗೆ ಏನು ಕೇವಲ ಬೆವರಿನ ಸ್ಪರ್ಶದಿಂದ ಮಕ್ಕಳು ಹುಟ್ಟಿದ್ದೇವೆ. ಹಿಂದಕ್ಕೆ ಇಲ್ಲೇ ನಾವು ಕಥೆ ಕೇಳಿದ್ದೇವೆ. ಪ್ರಾಚೇತಸರ ಹೆಂಡತಿ ಅವಳು ತನ್ನ ತಾಯಿಯ ಬೆವರಿನಿಂದ ಅಭಿವ್ಯಕ್ತಳಾಗಿರ್ತಕ್ಕಂಥವಳು. ಅವಳು ಹೊಟ್ಟೆಯಿಂದ ಹುಟ್ಟಿರಲಿಲ್ಲ.
ದ್ರುಪದ ವಿರಾಟಾದಿಗಳು ತಂದೆಯಿಂದಲೇ ಹುಟ್ಟಿರ್ತಕ್ಕಂಥವರು. ಅದಕ್ಕಿಂತ ಮೊದಲಿನವರು ಇವರು ಮನಸ್ಸಿನಿಂದ ಇಚ್ಛೆಯಿಂದ ಮಕ್ಕಳನ್ನು ಹುಟ್ಟಿಸ್ತಕ್ಕಂಥ ಸಾಮರ್ಥ್ಯ ಇತ್ತು ಅವರಿಗೆ. ಕೇವಲ ನೋಡಿದರೆ ಸಾಕು ಮಕ್ಕಳು ಹುಟ್ಟುತ್ತಾಯಿದ್ರು. ಹೀಗೆ ಇಕ್ಷ್ವಾಕು ಅಂತಿಕೊಂಡಂತಿರ್ತಕ್ಕಂಥವನು ವೈವಸ್ವತ ಮನುವಿನ ಪುತ್ರನಾಗಿ ಹುಟ್ಟಿದ್ದಾನೆ. ಇವನಿಗೆ ಮಾತ್ರ ಇವನ ಹಿಂದಿನ ಜನ್ಮದ ಪುಣ್ಯದಿಂದಾಗಿ 100 ಜನ ಮಕ್ಕಳಿದ್ದರು. ಆ 100 ಜನ ಮಕ್ಕಳಲ್ಲಿ ವಿಕುಕ್ಷಿ, ನಿಮಿ, ದಂಡಕ ಇವರು ಹಿರಿಯ ಪುತ್ರರು. ಆಗ ವೈವಸ್ವತವನ್ನು ತನ್ನ ಕೈಯಲ್ಲಿ ಆರ್ಯಾವರ್ತವನ್ನು ಪೂರ್ತಿ ತನ್ನ ಕೈಯಲ್ಲಿಟ್ಟುಕೊಂಡಿದ್ದ. ಆರ್ಯಾವರ್ತ ಅಂತ ತಿಳ್ಕೊಂಡಂತಂದರೆ ಹಿಮಾಲಯದಿಂದ ವಿಂಧ್ಯ, ಆನಂತರ ಕಚ್ ಮತ್ತು ಆ ಪ್ರಾಂತ್ಯದಿಂದ ಹಿಡಿದುಕೊಂಡು ಆ ಪಶ್ಚಿಮ ಸಮುದ್ರದಿಂದ ಹಿಡಿದುಕೊಂಡು ಈ ಕಡೆ ಬಂಗಾಳ ಸಾಗರ, ಹಿಮಾಲಯದಿಂದ ವಿಂಧ್ಯ ಪರ್ವತ, ಮಹಾರಾಷ್ಟ್ರದ ಬಾರ್ಡರ್, ಮಧ್ಯಪ್ರದೇಶದ ಕೊನೆಯ ಬಾರ್ಡರ್, ಒರಿಸ್ಸಾದ ಕೊನೆಯ ಬಾರ್ಡರ್, ಆ ನಂತರ ಈ ಕಡೆಯಿಂದ ದ್ವಾರಕೆಯಿಂದ ಕಲ್ಕತ್ತಾ, ಇದು ಪೂರ್ತಿ ಪ್ರದೇಶಕ್ಕೆ ಆರ್ಯಾವರ್ತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾ ಇದ್ರು. ಮನುಸ್ಮೃತಿಯಲ್ಲಿ ಹೇಳ್ತಾನೆ, ಆರ್ಯಾವರ್ತ ಪುಣ್ಯಭೂಮಿ ಮಧ್ಯಂ ವಿಂಧ್ಯಂ ಹಿಮಾಲಯೋ ಆ ಸಮುದ್ರಾತ್ ಪರಸ್ತಾತ್ತು ಆ ಸಮುದ್ರಾಶ್ಚ ಪಶ್ಚಿಮಾತ್ ತಯೋರೇವಾಂತರಂ ಗಿರ್ಯೋ ಆರ್ಯಾವರ್ತಂ ಪ್ರತ್ಯಕ್ಷತೆ. ನಾನು ಹೇಳೋದ ಅನುವಾದ ಈ ಮನುಸ್ಮೃತಿಯ ಶ್ಲೋಕದ ಅನುವಾದವೇ ಆಗಿದೆ. ಇಂಥ ಆರ್ಯಾವರ್ತದಲ್ಲಿ ಪೂರ್ವದ ಭಾಗವನ್ನು 25 ಮಕ್ಕಳಿಗೆ ಹಂಚಿಕೊಟ್ಟಿದ್ದಾನೆ, ಪಶ್ಚಿಮದ ಭಾಗವನ್ನು 25 ಮಕ್ಕಳ ಹುಟ್ಟಿಗೆ ಹಂಚಿಕೊಟ್ಟಿದ್ದಾನೆ, ಮಧ್ಯಭಾಗವನ್ನು ನಿಮಿ, ದಂಡಕ, ವಿಕುಕ್ಷಿಗೆ ಕೊಟ್ಟಿದ್ದಾನೆ. ಇನ್ನು ಉಳಿದ 47 ಮಕ್ಕಳಿಗೆ ದಕ್ಷಿಣೋತ್ತರ, ಪೂರ್ವೋತ್ತರ ಈ ರೀತಿಯಾಗಿರ್ತಕ್ಕಂಥ ಈ ಕೋಣೆಗಳಲ್ಲಿರ್ತಕ್ಕಂಥ ಈಶಾನ್ಯ, ಆಗ್ನೇಯ, ಆನಂತರ ನೈಋತ್ಯ, ವಾಯವ್ಯ ಈ ರೀತಿಯಾಗಿ ಭಾಗಗಳನ್ನು ಅವರಿಗೆ ಉಳಿದ ಮಕ್ಕಳಿಗೆ ಹಂಚಿಕೊಟ್ಟಿದ್ದ. ಆ ನಂತರ ಅವ್ರ ಮಕ್ಕಳಿಗೆ ಹಚ್ಚಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಲ ಇಕ್ಷ್ವಾಕು ತಪ್ಪದೇ ಪ್ರತಿ ವರ್ಷ ಅವನು ಷಣ್ಣವತಿ ಶ್ರಾದ್ದವನ್ನು ಮಾಡ್ತಾ ಇದ್ದ. ಷಣ್ಣವತಿ ಶ್ರಾದ್ದ ಅಂದರೆ ಏನು? ಷಣ್ಣವತಿ ಶ್ರಾದ್ದ ಅಂತ ತಿಳ್ಕೊಂಡಂತಂದರೆ ವರ್ಷದಲ್ಲಿ 12 ಅಮಾವಾಸ್ಯೆಗಳು ಬರ್ತದೆ. ಪ್ರತಿ ಅಮಾವಾಸ್ಯೆಗೂ ಶ್ರಾದ್ದ ಮಾಡಬೇಕು, ಪಿತೃಗಳನ್ನು ಕುರಿತು, ಸರ್ವಪಿತೃಗಳನ್ನು ಕುರಿತು. 12 ವೈಧೃತಿಗಳು ಬರ್ತವೆ. 12 ವೈಧೃತಿಗಳಲ್ಲಿಯೂ ಕೂಡ ಶ್ರಾದ್ದವನ್ನು ಮಾಡಬೇಕು. 14 ಮನುಗಳು, 14 ಮನ್ವಾದಿ ಅಂತ ತಿಳ್ಕೊಂಡಂತೇಳಿ ಪಂಚಾಂಗದಲ್ಲಿ ಮನ್ವಾದಿ ಅಂತ ಬರೆದಿರ್ತಾರೆ. ಆ 14 ಮನ್ವಾದಿಯನ್ನು ಕೂಡ ಅವತ್ತು ಶ್ರಾದ್ದವನ್ನು ಮಾಡಬೇಕು. ಆ ನಂತರ ವರ್ಷದಲ್ಲಿ 12 ವ್ಯತಿಪಾತ ಯೋಗ ಬರ್ತಾರೆ, ತಿಂಗಳಿಗೊಮ್ಮೆ. ಆ 12ರಲ್ಲಿಯೂ ಕೂಡ ಶ್ರಾದ್ದ ಮಾಡಬೇಕು. 4 ಯುಗಾದಿ ಅಂತ ತಿಳ್ಕೊಂಡು ಪಂಚಾಂಗದಲ್ಲಿ ನಿಮಗೆ ಸಿಗ್ತದೆ. ಕೃತಿಯುಗಾದಿ, ದ್ವಾಪರ ಯುಗಾದಿ, ತ್ರೇತಾಯುಗಾದಿ ಅಂತ ತಿಳ್ಕೊಂಡಂತೇಳಿ, ಕಲಿಯುಗಾದಿ ಅಂತ ತಿಳ್ಕೊಂಡಂತೇಳಿ. ಆನಂತರ ಮಹಾಲಯದಲ್ಲಿ ಪಕ್ಷಮಾಸದಲ್ಲಿ 15 ದಿನ, ಒಟ್ಟು ಇಷ್ಟು ಸೇರಿ 10. ಆನಂತರ 12 ಸಂಕ್ರಮಣ. ಸೂರ್ಯ ಮೇಷ, ವೃಷಭ, ಮಿಥುನಲ್ಲಿ ಸಂಕ್ರಮಣವಾಗ್ತಾನೆ. 12 ಅಮಾವಾಸ್ಯ, 12 ವೈಧೃತಿ, 14 ಮನ್ವಾದಿ, 12 ವ್ಯತಿಪಾತ, 4 ಯುಗಾದಿ, 15 ಮಹಾಲಯ, 12 ಸಂಕ್ರಮಣ ಸೇರಿ 81 ಆಯಿತು. ಇನ್ನು 85 ನಂತರ ಭಾದ್ರಪದ, ಮಾರ್ಗಶೀರ್ಷ, ಭಾದ್ರಪದದಿಂದ ಪ್ರಾರಂಭ ಮಾಡಬೇಕು. ಭಾದ್ರಪದ, ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಈ 5 ತಿಂಗಳಲ್ಲಿ ಪ್ರತಿ ಕೃಷ್ಣ ಪಕ್ಷ ಸಪ್ತಮಿ, ಅಷ್ಟಮಿ, ನವಮಿ ಶ್ರಾದ್ದ ಮಾಡಬೇಕು. ಇದಕ್ಕೆ ತ್ರಿಸ್ರಾಷ್ಟ್ರಕ ಅಂತೇಳಿ ಕರೀತಾರೆ. ಇದೆಲ್ಲ ಸೇರಿ 96. ಷಣ್ಣವತಿ ಶ್ರಾದ್ದ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅವನ ಸಂಪೂರ್ಣ ಕುಲದಲ್ಲಿ ಒಳ್ಳೆಯ ಸಂತಾನದ ಅಭಿವೃದ್ಧಿ, ಎಲ್ಲರೂ ಸಮರ್ಥರಾಗ್ತಾರೆ.
ಅಷ್ಟೇ ಅಲ್ಲ, ಅವನಿಗೆ ಜಾತಿ ಸ್ಮೃತಿ ಉಳಿತದೆ. ಅಮಾ ಮನು ಯುಗ ಕ್ರಾಂತ ಧೃತಿಪಾತ ಮಹಾಲಯ ತ್ರಿಸ್ರಾಷ್ಟಕ ಇಮಾ ಪ್ರೋಕ್ತಾ ಷಣ್ಣವತ್ಯ ಪ್ರಕೀರ್ತಿತ ಅಂತೇಳಿ ಧರ್ಮಶಾಸ್ತ್ರ ಹೇಳ್ತಾರೆ. ಅಮಾವಾಸ್ಯ, ಮನು ಮನ್ವಾದಿ, ಯುಗ ಯುಗಾದಿ, ಕ್ರಾಂತ ಸಂಕ್ರಾಂತಿ, ಧೃತಿ ವೈಧೃತಿ, ಪಾತ ವ್ಯತಿಪಾತ, ಆನಂತರ ತ್ರಿಸ್ರಾಷ್ಟಕಗಳು, ಇವೆಲ್ಲ ಸೇರಿ 96 ಆಗ್ತದೆ. ಈ 96 ಶ್ರಾದ್ದಗಳಿಗೆ ಷಣ್ಣವತಿ ಶ್ರಾದ್ದ ಅಂತ ತಿಳ್ಕೊಂಡಂತಾರೆ. ಇವುಗಳನ್ನು ಮಾಡಬೇಕು, ತಪ್ಪದೇ ಮಾಡಬೇಕು. ನಾವು ನೋಡಿದ ಪ್ರಕಾರ ನಮ್ಮ ಇವತ್ತಿನ ಮಹಾಸ್ವಾಮಿಗಳ ಪೂರ್ವಾಶ್ರಮದ ತಂದೆಯಾಗಿರ್ತಕ್ಕಂಥ ಗುತ್ತಲ್ ಆಚಾರ್ಯರು ಷಣ್ಣವತಿ ಶ್ರಾದ್ದ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಯಾಕೆಂದ್ರೆ ನಮ್ಮಲ್ಲಿ ಬಂದಾಗ ಒಂದು ಸಲ ಅವರು ಆ ರೀತಿಯಾಗಿ ಬಂದಿತ್ತು, ತಪ್ಪದೇ ಮಾಡಿದರು. ಇನ್ನು ಅನೇಕ ಜನ ಪುಣ್ಯವಂತರು ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಇದೆ. ಇದೇ ರೀತಿಯಾಗಿ ಒಂದು ಸಲ ತ್ರಿಸ್ರಾಷ್ಟಕ ಶ್ರಾದ್ದ ಬಂದಿತ್ತು. ಆಗ ಇಕ್ಷ್ವಾಕು ತನ್ನ ಮಗನಾಗಿರ್ತಕ್ಕಂಥ ವಿಕುಕ್ಷಿಗೆ, ಹೋಗು ಉತ್ತಮ ಜಾತಿಯ ಆದಷ್ಟು ಸಸ್ಯಾಹಾರಿಗಳಾಗಿರ್ತಕ್ಕಂಥ ಪವಿತ್ರ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡಂತೆ. ಮಾಂಸವನ್ನು ತೆಗೆದುಕೊಂಡು ಬಾ. ಗಾಬರಿ ಆಗಿದಾರಲ್ಲ ನೀವು? ಶ್ರಾದ್ದಕ್ಕೆ ಮಾಂಸ ಹೌದು. ಕ್ಷತ್ರಿಯರು ಮಾಂಸಾಹಾರಿಗಳು, ತಮ್ಮ ಆಹಾರವನ್ನೇ ಪಿತೃಗಳಿಗೆ ಸಮರ್ಪಣೆ ಮಾಡ್ತಾರೆ. ಜಗತ್ತನ್ನೇ ನುಂಗುವ ಪರಮಾತ್ಮ ಪಿತೃಗಳಲ್ಲಿದ್ದು ಇದನ್ನು ಸ್ವೀಕಾರ ಮಾಡ್ತಾನೆ, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ. ಹೋಗಲಿ, ಅವರೆಲ್ಲ ಮಾಡಿದರು. ಬಂದು ಬ್ರಾಹ್ಮಣರು ಬರ್ತಕ್ಕಂಥ ಬ್ರಾಹ್ಮಣರು ವಸಿಷ್ಠ, ವಾಮದೇವ್, ವಿಶ್ವಾಮಿತ್ರ ಅಂತ ಋಷಿಗಳು ಆಗಿನ ಕಾಲದಲ್ಲಿ ಅವರು ಅದನ್ನು ಹಣ್ಣು ಕಾಯು ಪಲ್ಯ ಮಾಡ್ಕೊಂಡು ತಿಂತಾಯಿದ್ರು, ಪರಿಣತ ಮಾಡ್ಕೊಂಡು ತಿಂತಿದ್ರು. ಆ ಸಾಮರ್ಥ್ಯ ಅವ್ರಿಗಿತ್ತು. ಯಾಕೆಂತಂದರೆ ಜೈಮಿನಿ ಅಶ್ವಮೇಧ ಇದರಲ್ಲಿ ಯಾವಾಗ ಪಾಂಡವರ ಕುದುರೆ ತಿರುಗಿ ಬಂತು, ತಿರುಗಿ ಬಂದ ಆ ಕ್ಷಣಕ್ಕೇನೆ ಆ ಕಾಲದಲ್ಲಿ ಋಷಿಗಳು ಅಭಿಮಂತ್ರಣ ಮಾಡಿದ್ದಾರೆ, ಕುದುರೆಯನ್ನು ಕೊಂದು ಯಜ್ಞದಲ್ಲಿ ಹಾಕಬೇಕು. ಆಗ ಅವರು ಭೀಮನಿಗೆ ಹೇಳ್ತಾರೆ, ನೋಡಿ ಭೀಮ, ಒಂದು ಚೂಪಾದ ಖಡ್ಗದ ತುದಿಯನ್ನು ಆ ಕುದುರೆಗೆ ಚುಚ್ಚು, ರಕ್ತ ಹಾಲಾಗಿದೆ ನೋಡು, ಆನಂತರ ಆಹುತಿ ಕೊಡೋಣ. ಚುಚ್ಚಿದರೆ ಹಾಲು ಧಾರೆ, ರಕ್ತ ಬರಲಿಲ್ಲ, ಹಾಲು ಸುರಿಲಿಕ್ಕೆ ಪ್ರಾರಂಭ ಆಯಿತು. ಹಾಗಾದರೆ ನಮ್ಮ ತಪಸ್ ಪ್ರವಾದನ ಚೇಂಜ್ ಆಗಿದೆ, ಕಟ್ ಮಾಡು ಅಂತ ಹೇಳಿದ್ರು. ಕುದುರೆಯನ್ನು ಕಟ್ ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ದೇಹದ ಎಲ್ಲ ಭಾಗ ಕರ್ಪೂರದ ಮುದ್ದೆಯಾಗಿ ಅಲ್ಲಿ ತಯಾರಾಯಿತು. ಅದನ್ನು ಋಷಿಗಳ ಆಹುತಿಯನ್ನು ಕೊಟ್ಟರು. ಸುಮ್ಮನೆ ಪೇಪರ್ಗಳಲ್ಲಿ, ಕಾದಂಬರಿಗಳಲ್ಲಿ, ಅಲ್ಲಿ ಇಲ್ಲಿ ಇಲ್ಲ, ಆಗಿನ ಕಾಲಕ್ಕೆ ಮಾಂಸ ತಿಂತಿದ್ರು, ಗೋಮಾಂಸ ತಿಂತಿದ್ರು, ಹಾಗೆ ಹೀಗೆ ಏನೇನೋ ಬರೀತಾರೆ. ಅವರಿಗೆ ಅರ್ಥ ಆಗೋದಿಲ್ಲ. ಒಂದು ಪಶುಬಲಿ ಇತ್ಯಾದಿಗಳನ್ನು ಕ್ಷತ್ರಿಯರು ತಮ್ಮ ಯಜ್ಞಗಳಲ್ಲಿ ಕೊಡ್ತಾಯಿದ್ರು, ಬ್ರಾಹ್ಮಣರು ಕೊಡ್ತಿರಲಿಲ್ಲ. ಬ್ರಾಹ್ಮಣರು ವೈಶ್ಯರು ಎಂದಿಗೂ ಶಾಕಾಹಾರಿಗಳು. ಕ್ಷತ್ರಿಯರಿಗೆ 6 ತಿಂಗಳ ಹಿಂದೆ ಒಬ್ಬ ನನ್ನ ಶಿಷ್ಯನೇ, ಅಂದರೆ ಕಾಲೇಜಿನಲ್ಲಿ ವಿದ್ಯಾರ್ಥಿ, ಆದರೆ ಈಗ ಅವನು ತಾನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಂಥೇಳಿ ಶಾಸ್ತ್ರಗಳು ಅದು ಇದು ಅದರಲ್ಲಿ ದೋಷವನ್ನು ಹುಡುಕ್ತಾ ಇರ್ತಾನೆ. 6 ತಿಂಗಳಿಂದ ಫೋನ್ ಬಂತವನು. ಯಾಕಂದರೆ ನನ್ನ ಸಭೆಗೆ ಬಂದಾಗ ನಾನು ತಪ್ಪದೇ ಅದನ್ನು ಖಂಡನೆ ಮಾಡ್ತೇನೆ. ಅವನಿಗೂ ಗೊತ್ತು ನಮ್ಮ ಗುರುಗಳು ತಪ್ಪದೆ ಖಂಡನೆ ಮಾಡ್ತಾರೆ ಅಂಥೇಳಿ. ಆದರೆ ಉಳಿದ ಕಡೆಯಲ್ಲಿ ಸ್ವಲ್ಪ ದೊಡ್ಡಸಿಗೆ ತೋರಿಸ್ತಾ ಇರ್ತಾನೆ. ನಾನು ಸಾಕಷ್ಟು ಸಲ ಹೇಳಿದ್ದೇನೆ, ಆಚಾರ್ಯರೇ, ಗುರುಗಳೇ, ಇವತ್ತು ನೀವು ನಿಶ್ಚಿತವಾಗಿ ಸೋಲ್ತೀರಿ. ಆಯ್ತಪ್ಪ, ಅಂಥ ಸೋಲು ಅಂತ ಅದೇನು ನಿನ್ನ ಪ್ರಮಾಣ ಸಿಕ್ಕದಂತ ನಾನು ಕೇಳಿದೆ.
ಅವನು ನಮ್ಮ ಸೌತ್ ಕೆನಡಾದ ವಿದ್ಯಾರ್ಥಿ. ಅವನು ಕೇಳ್ದಾಕ ಎಲ್ರಿ ನನಗೆ ಪ್ರಮಾಣ ಸಿಕ್ಕಿದೆ, ರಾಮ ಪಾಂಡವರು ಮಾಂಸ ತಿಂತಿದ್ರು ಅಂತ ತಿಳ್ಕೊಂಡು ಅಂತೇಳಿ. ನೋಡಿ, ನಿಮ್ಮ ದೇವರೇ ಮಾಂಸ ತಿನ್ನುವಾಗ ನೀವು ಎಲ್ಲ ಶಾಕಾಹಾರಿ ಸುಮ್ಮನೆ ನೋಡ್ಕೊಳ್ತೀರಿ ಅಂತ. ನಾನು ಹೇಳ್ದೆ, ಹೌದಪ್ಪ, ನಮ್ಮ ದೇವರು ಜಗತ್ತನ್ನೇ ನುಂಗುವ ದೇವರಿಗೆ ಆ ಜಗತ್ತಿನಲ್ಲಿ ಪ್ರಾಣಿಗಳು, ಪಶುಗಳು, ಮನುಷ್ಯರು ಎಲ್ಲರೂ ಬರ್ತಾರೆ. ನಮ್ಮ ದೇವರು ಬರೀ ಮಾಂಸಾಹಾರಿ ಅಲ್ಲ, ಸರ್ವಾಹಾರಿ ಅವನು. ಇನ್ನು ಕ್ಷತ್ರಿಯರಾದಾಗ ಪಾಂಡವರು ಹೌದು ಮಾಂಸ ಸ್ವೀಕಾರ ಮಾಡ್ತಾಯಿದ್ರು, ಏನು ತಪ್ಪಿದೆ? ಕ್ಷತ್ರಿಯರಿಗೆ, ಶೂದ್ರರಿಗೆ ಅಂದರೆ ಈಗಿನ ಕ್ಷತ್ರಿಯರಿಗಲ್ಲ, ಯುದ್ಧಕ್ಕೆ ಹೋಗ್ತಕ್ಕಂಥ ಕ್ಷತ್ರಿಯರು, ಅತ್ಯಂತ ಕಠಿಣವಾದ ಕಾರ್ಯವನ್ನು ಮಾಡ್ತಕ್ಕಂಥ ಕ್ಷತ್ರಿಯರು, ಅವರಿಗೆ ಮಾಂಸ ಆಹಾರ ಸ್ವೀಕೃತಿ ಇದೆ. ಹೀಗೇನ್ರಿ? ಹೌದು ಅಂತ ಹೇಳಿದೆ. ಆಯ್ತು, ನಾನೇ ಸೋತ್ರಿ ಅಂತಂದು. ಅದು ನೋಡು, ಶಾಸ್ತ್ರ ಯಾರಲ್ಲಿ ಸೋಲೋದು ಗೆಲ್ಲೋದು ಇರೋದಿಲ್ಲ. ಚೆನ್ನಾಗಿ ಅಭ್ಯಾಸ ಮಾಡು. ಸುಮ್ಮನೆ ಯಾರ್ದೋ ಮಾತನ್ನು ಕೇಳಿಕೊಂಡು ನಾಸ್ತಿಕ ಮಾತನ್ನು ಆಡಬೇಡ. ಏನೋ 4 ಶಬ್ದ ಮಾತನಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ ಜನರಲ್ಲಿ ಶಾಸ್ತ್ರದ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಹುಟ್ಟಿಸ್ತಕ್ಕಂಥ ಸ್ವಲ್ಪ ಅವನು ಆ್ಯಂಟಿ ಬ್ರಾಹ್ಮಣ ಅಂತ ತಿಳ್ಕೊಂಡು ಮಾಡಿ. ಈಗ ಸರಿ ಹೋಗ್ತಾ ಇದ್ದಾನೆ, ಅವನಂಗೆ ಸರಿಯಾಗಿ ಕಿವಿ ಹಿಂಡಿ ಸರಿ ಮಾಡ್ತಾ ಇದ್ದಾನೆ. ಇಂತಹ ವ್ಯಕ್ತಿ ಅರ್ಥ ತಿಳಿದುಕೊಳ್ಳೋದಿಲ್ಲ. ಹಾಗಾದರೆ ಈಗ ದ್ವಾಪರ ಯುಗದ ನಂತರ, ದ್ವಾಪರದ ಕೊನೆಯ ಭಾಗ ಕಲಿಯುಗದಲ್ಲಿ ಅದನ್ನು ಹಣ್ಣು ಕಾಯಿ ಮಾಡ್ತಕ್ಕಂಥ ಸಮರ್ಥರು ಇಲ್ಲ, ಆಗಿ ಹೋಗಿದ್ದಾರೆ. ಸತ್ಯಬೋಧರು ಆ ರೀತಿಯಾಗಿ ಸವಣೂರು ನವಾಬ ಇಟ್ಟಿರ್ತಕ್ಕಂಥ ಮಾಂಸವನ್ನು ಹಣ್ಣು ಕಾಯಿಯಾಗಿ ಮಾಡಿ ತೋರಿಸಿದರು. ವಿಜಾಪುರ ಆದಿಲ್ ಶಾ ರಾಘವೇಂದ್ರ ಸ್ವಾಮಿಗಳ ಪರೀಕ್ಷೆಗೋಸ್ಕರ ತಾನು ವಿಜಾಪುರದ ಚಾತುರ್ಮಾಸ್ಯಕ್ಕೆ ರಾಯರಲ್ಲಿ ಬಂದಾಗ ಮಾಂಸ ತಟ್ಟೆಯನ್ನು ಕಳಿಸಿಕೊಟ್ಟ. ತೆಗೆದು ನೋಡಿದರೆ ಅದು ಹಣ್ಣು ಹೂವಾಗಿದ್ದು. ಅಂಥ ಮಹಾನುಭಾವರು ಯಾವಾಗ ಆಗಮ್ಮಿಗೊಮ್ಮೆ. ಹಾಗಾದರೆ ಈಗೇನು ಮಾಡಬೇಕು? ಯಾಕಂದರೆ ಶಾತಾತಪ ಸ್ಮೃತಿ ಅಂತ ತಿಳ್ಕೊಂಡಂತಿದೆ. ಶಾತಾತಪ ಸ್ಮೃತಿಯಲ್ಲಿ ಹೇಳ್ತಾರೆ, ವಿನಾ ಮಾಂಸೇನ ಯತ್ ಶ್ರಾದ್ದಂ ಕೃತಮಪ್ಯಕೃತಂ ಭವೇತ್. ಮಾಂಸವಿಲ್ಲದೆ ಮಾಡಿದ ಶ್ರಾದ್ದ ಮಾಡಿದಾಗೆ ಅಲ್ಲ ಅಂತ ತಿಳ್ಕೊಂಡು ಅಂತೇಳಿ ಸ್ಮೃತಿ ಇದೆ. ಹಾಗಾದ್ರೆ ಏನು ಮಾಡಬೇಕು? ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಕಲಿಯುಗದಲ್ಲಿ ಯಾವಾಗ ಋಷಿಗಳಲ್ಲಿ ಬ್ರಾಹ್ಮಣರಲ್ಲಿ ತಪಸ್ಸಾಮರ್ಥ್ಯ ಹೊರಟೋಯ್ತು, ಮಾಂಸ ಶಬ್ದದ ಸಮಾನ ಅರ್ಥ ಮಾಷ ಉದ್ದು. ಶ್ರಾದ್ದದಲ್ಲಿ ಉದ್ದಿನ ವಡೆ, ಉದ್ದಿನಿಂದ ಮಾಡಿದ ಪದಾರ್ಥ ಅನಿವಾರ್ಯ. ಅಲ್ಲಿ ಮಾಂಸ ಬದಲಾಗಿ ಮಾಶ್ರೇನ ಅಂತ ತಿಳ್ಕೊಂಡು ಅಂತೇಳಿ. ಏನು ಬರೀ ಶಬ್ದಾರ್ಥ ಸಾಮ್ಯ ಇಲ್ಲ, ಪ್ರಾಪರ್ಟಿ ಸಾಮ್ಯ. ಹೇಗೆ ಮಾಂಸಗಳಲ್ಲಿ ಎಷ್ಟು ರಿಚ್ ಪ್ರೋಟೀನ್ ಇರ್ತಾರೆ, ಅದಕ್ಕಿಂತಲೂ ಹೆಚ್ಚು ಪ್ರೋಟೀನ್ ಉದ್ದಿನಲ್ಲಿದೆ. ಆದ್ದರಿಂದ ಶ್ರಾದ್ದದಲ್ಲಿ ಉದ್ದಿನ ಪದಾರ್ಥ ಅನಿವಾರ್ಯ. ಇದಕ್ಕೋಸ್ಕರ ರಾಜ ತರದೆ ಕೇಳಿದ್ದ, ಇವನು ಹೋಗಿ ಪವಿತ್ರವಾಗಿರ್ತಕ್ಕಂಥ ಸಣ್ಣ ಚಿಗರೆಗಳು ಆನಂತರ ಮೊಲಗಳು ಇತ್ಯಾದಿ 1-2-3 ಸಂಗ್ರಹ ಮಾಡಿಕೊಂಡು ಬಂದ. ಅಷ್ಟಲ್ಲಿ ಅದು ಬರಗಾಲ ಇತ್ತು, ಎಲ್ಲ ಸಿಗಲಿಕ್ಕೆ ಲೇಟ್ ಆಯಿತು, ರಾತ್ರಿ ಆಯಿತು. ತಾನು ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಮೊಲದನ್ನು ಸಂಗ್ರಹ ಮಾಡಿದ ಪಾರ್ಥದ ಮಧ್ಯದಲ್ಲಿ, ಶ್ರಾದ್ದಕ್ಕೋಸ್ಕರ ಸಂಗ್ರಹ ಮಾಡಿದ ಆ ಪ್ರಾಣಿಗಳ ಮಧ್ಯದಲ್ಲಿ ಒಂದು ಪ್ರಾಣಿಯನ್ನು ಬೇಯಿಸಿ ತಿಂದ, ಒಂದು ಮೊಲವನ್ನು ಬೇಯಿಸಿ ತಿಂದ. ಕ್ಷತ್ರಿಯ, ನೆನಪಿಟ್ಕೊಳ್ಳಿ, ಬ್ರಾಹ್ಮಣರಲ್ಲ. ಮರುದಿವಸ ಬಂತು, ಅಡುಗೆ ಆಯಿತು, ಎಲ್ಲ ಆಯಿತು. ಯಾವಾಗ ನೈವೇದ್ಯಕ್ಕೆ ವಸಿಷ್ಠರು ಕುಳಿತಿದ್ರು, ಹೇಳಿದರು, ಇವತ್ತಿನ ಅಡಿಗೆ ಎಂಜಲಾಗಿದೆ, ಇವತ್ತು ಶ್ರಾದ್ದಘಾತ, ಶ್ರಾದ್ದ ಬಿಟ್ಬಿಡು ಅಂತ ರಾಜನಿಗೆ ಹೇಳಿದರು. ಶ್ರಾದ್ದಘಾತ ಆಗುವುದು, ಪ್ರಾರಂಭ ಮಾಡಿದ ಶ್ರಾದ್ದ ಕೆಟ್ಟೋಗೋದು ಅಶುಭವನ್ನು ಸೂಚನೆ ಮಾಡ್ತದೆ. ಅದಕ್ಕೆ ಶ್ರಾದ್ದದ ಸಂಪೂರ್ಣ ತಯಾರಿ ಮಾಡಿಕೊಂಡು ಪವಿತ್ರರಾಗಿ ಶ್ರಾದ್ದವನ್ನು ಮಾಡಬೇಕು. ಪವಿತ್ರರಾಗಿ ಶ್ರಾದ್ದವನ್ನು ಮಾಡಬೇಕು. ವಿಷ್ಣು ಪುರಾಣದಲ್ಲಿ ಯಾವಾಗ ಬಲಿಚಕ್ರವರ್ತಿಗೆ ರಸಾತಲಕ್ಕೆ
ಈ ಸುತಲಕ್ಕೆ ಪರಮಾತ್ಮ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಶುಕ್ರಾಚಾರ್ಯ ಕೇಳ್ತಾರೆ, ನಮ್ಮ ಶಿಷ್ಯನನ್ನು ಕಳಿಸ್ತಾ ಇದ್ದಿ, ಅವನಿಗೆ ಆಹಾರ ಎಲ್ಲಿಂದು? ಆಗ ಅವನು ಹೇಳ್ದ, ಜಗತ್ತಿನಲ್ಲಿ ಯಾರು ಸ್ನಾನ ಮಾಡಲಾರದೆ ತೀರ್ಥ ತೆಗೆದುಕೊಳ್ಳದೆ ಆಹಾರ ತಿಂತಾರೆ, ಚಹಾ ಕುಡಿತಾರೆ, ಬೆಟ್ಟಿ ಸ್ನಾನ ಮಾಡದೆ ನೀರು ಕುಡಿದರೂ ಸಹ ಅವರ ಪುಣ್ಯ ಬಲಿಚಕ್ರವರ್ತಿಗೆ ಟ್ರಾನ್ಸ್ಫರ್ ಆಗ್ತದೆ. ಏನೋ ಅಲ್ಪ ಸ್ವಲ್ಪ ಮಾಡಿದ ಪುಣ್ಯ ಇಲ್ಲದೆ ಇದ್ದರೆ ಇವರಿಗೆ ಪಾಪ ಬರ್ತದೆ, ಅದರ ಬದಲಾಗಿ ದೇವರು ಅವನಿಗೆ ಪುಣ್ಯವನ್ನು ಕಳಿಸಿಕೊಡ್ತಾನೆ. ಇವರು ಆ ಪಾಪವನ್ನು ಅನುಭವಿಸಬೇಕಾಗ್ತದೆ. ಊಟಕ್ಕಿಂತ ಒಂದು ಸುದರ್ಶನ ಪೂಜೆಯನ್ನಾದರೂ ಮಾಡಿ ಬಾಯಲ್ಲಿ ಹಾಕ್ಕೊಂಡು ಆನಂತರ ಫಲಾಹಾರಾದಿಗಳನ್ನು ಮಾಡಿ, ಶ್ರಾದ್ಧೆ ಅಶುಚಿಂ ದತ್ವ, ಮಡಿ ಮೈಲಿಗೆ ಇಲ್ಲದೆ ಸರಿಯಾಗಿ ಮಾಡದೆ ಮೈಲಿಗೆಯಾದ ಅಪವಿತ್ರವಾದ ಅನ್ನವನ್ನು ಪಿತೃಗಳಿಗೆ ಸಮರ್ಪಣೆ ಮಾಡಿದರೆ ಅವತ್ತಿನ ಎಲ್ಲ ಪುಣ್ಯ ಬಲಿಚಕ್ರವರ್ತಿಗೆ ಹೋಗ್ತದೆ. ಅತ್ತೆಗೆ, ತಂದೆಗೆ, ತಾಯಿಗೆ, ಮಾವನಿಗೆ ಬೈಯುತ್ತಾ ಪೂಜೆಯನ್ನು ಮಾಡಿದರೆ, ಅಡಿಗೆಯನ್ನು ಮಾಡಿ ಅದನ್ನು ನೈವೇದ್ಯಕ್ಕಿಟ್ಟರೆ ಆ ಎಲ್ಲ ಪುಣ್ಯ ಬಲಿಚಕ್ರವರ್ತಿಗೆ ಹೋಗ್ತದೆ, ಇವ್ರಿಗೆ ಬರೋದೇ ಇಲ್ಲ. ಮಂತ್ರ ತಿಳಿಯದೆ, ಋಷಿ ಛಂದಸ್ಸು ಇಲ್ಲದೆ ಸುಮ್ಮನೆ ಹೋಮ ಹವನ ಮಾಡಿಸಿದರೆ ಆ ಪುಣ್ಯ ಬಲಿಚಕ್ರವರ್ತಿಗೆ ಹೊರಟೋಗ್ತದೆ. ಕೂತಲ್ಲೇ ಬಲಿಚಕ್ರವರ್ತಿ ಹೊಟ್ಟು ತುಂಬುತ್ತದೆ, ಚಿಂತೆ ಮಾಡಬೇಡ, ಇಂಥ ತಪ್ಪು ಮಾಡೋರು ಮುಂದೆ ಬರ್ತಾರೆ ಅಂತ ತಿಳ್ಕೊಂಡಂತೆ. ಶ್ರಾದ್ದಘಾತವಾಯಿತು, ಎಲ್ಲ ಪುಣ್ಯ ಬಲಿಚಕ್ರವರ್ತಿಗೆ. ಆಗ ಸಾತ್ವಿಕ ಸಿಟ್ಟು ಬಂತು ಇಕ್ಷ್ವಾಕುವಿಗೆ, ಮನುವಿಗೆ ಸಾತ್ವಿಕ ಸಿಟ್ಟು ಬಂತು. ಸಿಟ್ಟು ಬಂದು ಆ ಕಾಲಕ್ಕೆ ಮಗನನ್ನು ಕರೆದ, ನಿನಗೆ ಶಿಕ್ಷೆ ಕಾಲಪಾನಿ, ನಮ್ಮ ರಾಜ್ಯದಿಂದ ಹೊರಗೋಗ್ಬಿಡು, ನಾನು ಇರುವವರೆಗೂ ಬರಬೇಡ, ನನ್ನ ನಂತರ ಪ್ರಜೆಗಳು ಏನು ಡಿಸೈಡ್ ಮಾಡ್ತಾರೆ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆಗಲಿಂದ ನಮ್ಮ ತಪ್ಪಾಯಿತು ಅಂತ ತಿಳ್ಕೊಂಡಂತ ಹೇಳಿದ, ನಮಸ್ಕಾರ ಮಾಡಿದ, ಹೊರಟೇ ಬಿಟ್ಟ. ಇದಕ್ಕಿಂತ ಮೊದಲು ಇದೇ ಮನುವಿನ ಇನ್ನೊಬ್ಬನ ಮಾತು ಕೇಳಿ, ಪೃಷದ್ರು ಚರಿತ್ರೆ ಕೇಳಿದ್ದೀರಿ ನೀವು. ತಪ್ಪಿ ಆಕಳನ್ನು ಕೊಂದಿದ್ದಕ್ಕೋಸ್ಕರ ಅವನನ್ನು ಕೂಡ ರಾಜ್ಯದಿಂದ ಹೊರಗೆ ಹಾಕಿದ್ರು. ಇಲ್ಲಿಯೂ ಕೂಡ ಆಗಿನ ಕಾಲದ ಮಕ್ಕಳು ತಂದೆ ತಾಯಿಗಳ ಅನುಶಾಸನ ಏನಿದ್ದರೂ ಕೇಳ್ತಿದ್ರು. ಅವ್ರು ಹೇಳಿದ್ದು ಇವ್ರ ಮನಸ್ಸಿಗೆ ತ್ರಾಸಾದರೂ ಕೇಳ್ತಿದ್ರು. ಅದಕ್ಕೋಸ್ಕರ ಮುಂದೆ ಅವ್ರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದ್ತಾ ಇದ್ದರು. ಈ ಆದರ್ಶ ನೆನಪಲ್ಲಿ ಇಟ್ಕೊಳ್ಳಿ. ಮಹಾಭಾರತ ಅನುಶಾಸನ ಪರ್ವದಲ್ಲಿ ಲಕ್ಷ್ಮೀದೇವಿ ಇಂದ್ರನಿಗೆ ಹೇಳ್ತಾಳೆ, ಯಾವ ಮನೆಯಲ್ಲಿ ಮಕ್ಕಳು ತಂದೆಯ ಮಾತನ್ನು ಕೇಳೋದಿಲ್ಲ, ನಾನು ಅವ್ರ ಹತ್ರ ಹಣ ಇರ್ಲಿಕ್ಕೆ ಬಿಡೋದಿಲ್ಲ. ಲಕ್ಷ್ಮೀದೇವಿ ಹೇಳ್ತಾನೆ, ಅವ್ರ ಮನೆಯಲ್ಲಿ ಇರೋದಿಲ್ಲ, ಹೊರಟೋಗ್ತಾನೆ, ಅವ್ರ ಪುಣ್ಯದಿಂದ ಬಂದಿರ್ತೇನೆ, ಹೊರಟೋಗ್ತಾನೆ. ಯಾವ ಮನೆಯಲ್ಲಿ ತಂದೆ ತಾಯಿ ಅತ್ತೆ ಮಾವಂದಿರ ಅಪಮಾನ ಆಗ್ತಾ ಇದೆ, ಮಗ ಸೊಸೆ ಇಬ್ಬರು ಗಳಿಸ್ತಿರ್ಬೇಕು, ಲಕ್ಷಾವಧಿ ಕೋಟ್ಯಾವಧಿ, ಆದರೂ ಆ ಹಣ ನಿಲ್ಲೋದಿಲ್ಲ, ಖರ್ಚಾಗ್ತದೆ. ಸತ್ಕಾರ್ಯಕ್ಕೆ ಖರ್ಚಾಗ್ತದೆ, ಸತ್ಕಾರ್ಯಕ್ಕೆ ಖರ್ಚು ಆಗಂಗೇ ಇಲ್ಲ. ಹಿರಿಯರ ಅಪಮಾನ, ಒಟ್ಟು ಲಕ್ಷ್ಮೀದೇವಿಗೆ ಸಹನ ಇಲ್ಲ. ಹಾಗೆ ಬಹಳ ಹೇಳಿದ್ದಾಳೆ. ಈಗಿನ ದಿವಸ ನನಗೆ ಅನೇಕ ಜನರು ತಕರಾರು, ಗಂಡ ಹೆಂಡತಿ ಇಬ್ಬರು ಗಳಿಸ್ತೇವೆ, ಕೈಯಲ್ಲಿ ಹಣ ಉಳಿಯೋದಿಲ್ಲ, ಏನಾದರೂ ಒಂದು ಬರ್ತದೆ, ಕೊನೆಗೆ ಹಾಸ್ಪಿಟಲ್ಗಾದರೂ ಹೋಗ್ತದೆ, ಮತ್ತೊಂದು ಏನಾದರೂ ಆಕ್ಸಿಡೆಂಟ್ ಹೋಗ್ತದೆ, ಏನು ಒಟ್ಟಾಗಿ ಹೋಗ್ತದೆ. ಯಾಕೆ ನಾವು ಹಿರಿಯರಿಗೆ ಮರ್ಯಾದೆ ಕೊಡೋದಿಲ್ಲ, ಅದರಿಂದ ಎಲ್ಲ ಹೊರಟೋಗ್ತಾರೆ. ಊರು ಬಿಟ್ಟು, ರಾಜ್ಯ ಬಿಟ್ಟು ಹೋಗದ, ಅವನ ರಾಜ್ಯ ಪೂರ್ತಿ ಆರ್ಯಾವರ್ತ, ಅದನ್ನು ಬಿಟ್ಟು ವಿಂಧ್ಯ ಪರ್ವತ ದಾಟಿ ಬಂದ ಈ ಕಡೆ ಕಾಡಿನಲ್ಲಿ ಜ್ಞಾನಿಗಳನ್ನು ಹುಡುಕ್ತಾ ತಿರುಗಾಗ್ತಾ ಇದ್ದಾನೆ.
ಜಾಪಕ ಅಂತಕ್ಕಂಥ ಒಬ್ಬ ಜ್ಞಾನಿಗಳು ಅವನಿಗೆ ಸಿಕ್ಕರು. ಅವನಿಗೆ ಸಂಪೂರ್ಣ ಸಕಲ ಶಾಸ್ತ್ರಗಳ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಪಡೆದಿದ್ದಾನೆ ಅಷ್ಟೇ ಅಲ್ಲ, ಅವನಿಗೆ ರಾಜನೀತಿಯನ್ನು, ಕುಟುಂಬ ನೀತಿ, ಗೃಹಸ್ಥ ನೀತಿ ಎಲ್ಲ ನೀತಿಯನ್ನು ಕಲಿಸಿದ್ದಾರೆ. ಅಪರೋಕ್ಷ ಜ್ಞಾನಕ್ಕೆ ಸಮನಾದ ಜ್ಞಾನವನ್ನು ಪಡೆದು ಆ ನಂತರ ಯಾವಾಗ ಮನು ತನ್ನ ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ಹೊರಟೋದ, ಆಗ ಪ್ರಜೆಗಳು ಆ ವಿಕುಕ್ಷೆಯನ್ನು ಕರೆದುಕೊಂಡು ಬಂದು ಅವನನ್ನೇ ರಾಜನನ್ನಾಗಿ ಮಾಡಿದ್ದಾರೆ. ತಂದೆಯ ಮಾತು ಮೀರ್ತಿರಲಿಲ್ಲ. ಇದೇ ಅವರ ದೊಡ್ಡ ಸಂಪತ್ತು. ಪರಾಶರ ಸ್ಮೃತಿ ಹೇಳ್ತದೆ, ತಂದೆ ಬೈದರೂ ಪರವಾಗಿಲ್ಲ, ಅದನ್ನು ಸಿಟ್ಟಿಗೆ ಬರದೆ ವಿನಯದಿಂದ ಕೇಳಿ. ತಂದೆ, ಗುರು, ಅತ್ತೆ, ಮಾವ, ಅಣ್ಣ, ಅತ್ತಿಗೆ 6 ಜನ ಗುರುಪತ್ನಿ, ಈ 7 ಜನ ಬೈದರೆ ಆಶೀರ್ವಾದ ಅಂತ ತಿಳಿದುಕೊಳ್ಳಿ, ತಿರುಗಿ ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ನಂತರ ಅವರು ಸುಮ್ಮನೆ ಕೂತ್ಕೊಂಡು ವಿಚಾರ ನಡೀತಾ ಇದ್ದರೆ ಆಗ ನೀವು ಇದದ್ದು ಅಷ್ಟು ಸರಿ ಇರಲಿಲ್ಲ ಅಂತಕೊಂಡು ವಿನಯದಿಂದ ಹೇಳಬೇಕಾದ್ರೆ. ಇಷ್ಟು ಜನರನ್ನು ಬೈತಕ್ಕಂಥವ್ರ ಹತ್ರ ದೇವರು ಇರೋದಿಲ್ಲ, ಲಕ್ಷ್ಮಿಯೂ ಇರೋದಿಲ್ಲ. ಇವರ ಮಾತನ್ನು ಕೇಳ್ಕೊಂಡಿದ್ರೆ ಆ ಕಾಲದಲ್ಲಿ ನಮ್ಮ ತಪ್ಪಿರೋದಿಲ್ಲ, ಬೈತಾರೆ. ನಾವು ಗುರುಕುಲದಲ್ಲಿದ್ದಾಗ ಸಣ್ಣವ್ರಿಗೆ ತಪ್ಪು ಮಾಡಿದವರು ಯಾರು? ನಾವು ಬಯಸ್ಕೊಳ್ಬೇಕಾಗಿತ್ತು. ಒಂದೆರಡು ಸರ್ತಿ ನಮಗೆ ಸಿಟ್ಟು ಬಂತು, ಏನು ನಾವು ತಪ್ಪಿಲ್ಲದೆ ಬೈತಾರಲ್ಲ. ಆಗ ನಮ್ಮ ಗುರುಗಳ ಅಳಿಯಂದರು, ನನ್ನ ವಿದ್ಯಾಗುರುಗಳು ಪಾಚ್ಚಾಪುರ ಕೃಷ್ಣಾಚಾರ್ಯರು ಅಂತ, ಅವರ ಆದರ್ಶದಿಂದಲೇ ಇವತ್ತು ನಾನು ಏನಾದರೂ 4 ಒಳ್ಳೆ ಗುಣಗಳಿದ್ದರೆ ಅವರ ಆದರ್ಶದಿಂದಲೇ. ಅವರು ನನಗೆ ಒಂದು ಮಾತು ಹೇಳಿದರು, ನೋಡಪ್ಪ, ಭಾಗವತದಲ್ಲಿ ಈಗ ಹೇಳಿದೆ, ಗುರುಗಳು ತಪ್ಪಿಲ್ಲದೆ ಏನು ತಪ್ಪು ಅಂತ ತಿಳ್ಕೊಂಡು ಬೈತಾರೆ, ಅದು ಆಶೀರ್ವಾದ ಅಂತ ತಿಳ್ಕೊ. ಮುಂದೆ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದೆ ನಾನು. ಇವತ್ತು ಆ ಗುರುಗಳ ಆಶೀರ್ವಾದ ಇದೆ. ಅದಕ್ಕೋಸ್ಕರ ಗುರುಂ ಹುಂಕೃತ್ಯ ಪಂಕೃತ್ಯ, ಗುರುಗಳಿಗೆ ತಪ್ಪಿಲ್ಲ ಯಾಕೆ ಹೇಳ್ತೀರಿ? ನನ್ನೇನು ತಪ್ಪಿಲ್ಲ, ಮೇರಾ ಕೋಯಿ ಗಲ್ತಿ नहीं, मेरी कोई गलती नहीं है ಎಂದಿಗೂ ಹೇಳಬೇಡಿ. ಅಂತಂದರೂ ಕೂಡ ದೊಡ್ಡ ಪಾಪ ಇದೆ. ನೀವ್ಯಾರು ನನಗೆ ಹೇಳಲಿಕ್ಕಂತಂದು ಅವ್ರವ್ರ ನರಕನೇ. ಅಂಥವ್ರಿಗೇನು ಅಂತ ತಿಳ್ಕೊಂಡಂತಂದರೆ, ಮುಂದೆ ಅವರು ಈ ಮನುಷ್ಯರು ಪ್ರಾಣಿಗಳು ಬಿಟ್ಟಿರ್ತಕ್ಕಂಥ ಮಲ ಇದೆಯಲ್ಲ, ಅದರಲ್ಲಿ ಕ್ರಿಮಿಯಾಗಿ ಎಷ್ಟೋ ವರ್ಷ ಬಿದ್ದುಕೊಂಡು ನರಕದಲ್ಲಿ ಬಿದ್ದುಕೊಳ್ತಾರಂತ. ಗುರುಂ ಹುಂಕೃತ್ಯ ತ್ವಂಕೃತ್ಯ, ಅವರ ನಿಂದೆ ಮಾಡಿದರೆ, ಅಪಮಾನ ಮಾಡಿದರೆ, ಅವರ ಆಜ್ಞೆಯನ್ನು ಮೀರಿದರೆ ವಿಷ್ಠಾಯಾಮ್ ಜಾಯತೆ ಕ್ರಿಮಿ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಹಿರಿಯರಿಗೆ ಮರ್ಯಾದೆ ಕೊಡಬೇಕು. ವಿಕುಕ್ಷಿ ಚಾ ಚು ಅನ್ನೋದಿಲ್ಲ. ತಪ್ಪಾಗಿದೆ, ಆಶೀರ್ವಾದ ಮಾಡಬೇಕು, ನಾನು ಹೋಗ್ತೇನೆ. ಅಂಥವನಿಗೆ ವಿಶೇಷ ಪರಮಾತ್ಮ ಅನುಗ್ರಹ ಮಾಡಿದ. ಅನುಗ್ರಹವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮನು ತಪಸ್ಸಿಗೆ ಹೊರಟೋದ ಮೇಲೆ ಪ್ರಜೆಗಳು ತಂದು ಅವನನ್ನು ರಾಜ್ಯದಲ್ಲಿ ಕೂಡಿಸ್ತಾರೆ. ವಿಕುಕ್ಷಿ ಶಶಾದ ಅಂತ ಹೆಸರಿನಿಂದ ಪ್ರಸಿದ್ಧನಾದ. ಯಾಕೆಂದರೆ ಶಶ ಕೊಂದು ಮಲವನ್ನೇ ಬೇಯಿಸ್ಕೊಂಡು ತಿಂದಿದ್ದವ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಶಶಾದ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂತು. ಶಶಾದ ಅಂತ ತಿಳ್ಕೊಂಡಂತೇಳಿ ಅವನು ಪ್ರಸಿದ್ಧನಾದ. ಅವನ ಮಗನ ಹೆಸರು ಪುರಂಜಯ. ಪುರಂಜಯ ಅದ್ಭುತ ಸಾಮರ್ಥ್ಯದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಒಂದು ಸಲ ಅಸುರರು ತಪಸ್ಸು ಮಾಡಿ ದೇವತೆಗಳಿಂದ ನಮ್ಗೆ ಪರಾಜಯ ಬೇಡ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರಿಂದ ವರ ಪಡೆದು ದೇವತೆಗಳ ಮೇಲೆ ಆಕ್ರಮಣ ಮಾಡಿದರು. ಏನು ಮಾಡೋಕೆ? ಆವಾಗ ಇಂದ್ರ
ಈ ಪುರಂಜನ ಹತ್ರ ಬಂದಿದ್ದಾನೆ. ನೀನು ಹಸುರ ಜೊತೆ ಯುದ್ಧ ಮಾಡುವ ಸಾಮರ್ಥ್ಯ ಇದೆ, ನಮಗೆ ಹೆಲ್ಪ್ ಮಾಡು, ಯಾಕೆ ನಮ್ಮಿಂದ ಅವನು ಮೃತನಾಗೋದಿಲ್ಲ. ಆಗ ಅವನು ಹೇಳ್ದ, ಉತ್ತಮ ವಾಹನ ಇದ್ದರೆ ದೇವವನ್ನು ಸಂಪಾದಿಸೋ ಸುಲಭ, ಆದ್ದರಿಂದಾಗಿ ನೀನು ನನ್ನ ವಾಹನನಾಗುವಂತಿದ್ದರೆ ನಾನು ಯುದ್ಧದಲ್ಲಿ ನಿನಗೆ ಜಯವನ್ನು ತಂದು ಕೊಡ್ತೇನೆ ಅಂತ ತಿಳ್ಕೊಂಡು ಇಂದನಿಗೆ ವಿನಯದಿಂದ ಕೇಳ್ಕೊಂಡಿದ್ದ. ಜಯ ಮುಖ್ಯವಾಗಿರ್ತಕ್ಕಂಥದ್ದು. ಪರಮಾತ್ಮ ನಾನು ಸಾರಥಿ ಆದೆ ಅಂತ ತಿಳ್ಕೊಂಡು ಅಂತೇಳಿ ಇನ್ಫಿನಿಟಿ ಕಾಂಪ್ಲೆಕ್ಸ್ ಪಡೆದ್ನ ಕೃಷ್ಣ? ಇಲ್ಲ. ಆಗ ಸ್ವಲ್ಪ ಸಂಕೋಚ ಆಯಿತು ಇಂದ್ರನಿಗೆ, ಇವನ ವಾಹನ ನಾನು ಹೇಗಾಗೋದು ಅಂತೇಳಿ. ಆಗ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಇಂದ್ರ, ನಾನು ಇಂಥ ಅಸುರರ ನಾಶಕ್ಕೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ನಾನು ಒಮ್ಮೆ ಮೀನನಾಗಿ ಹುಟ್ಟುತ್ತೇನೆ, ಒಮ್ಮೆ ಆಮೆಯಾಗಿ ಹುಟ್ಟುತ್ತೇನೆ, ಒಮ್ಮೆ ಕಾಡು ಹಂದಿಯಾಗಿ ಹುಟ್ಟುತ್ತೇನೆ, ಹಿಂಸನಾಗಿ ಸಿಂಹನಾಗಿ ಹುಟ್ಟುತ್ತೇನೆ. ನಾನೇ ಈ ರೀತಿಯಾಗಿ ವಿಚಿತ್ರವಾಗಿರ್ತಕ್ಕಂಥ ರೂಪ ತಾಳದಾಗ ನೀನೊಂದು ಕುದುರೆ ರೂಪ ತಾಳಲಿಕ್ಕೆ ಏನಾಗಿದೆ ನನಗೆ? ಒಟ್ಟು ನಿನಗೆ ಜಯ ಬೇಕಲ್ಲ. ಆಗ ಇಂದ್ರ ಆಗಿದ್ದಾನೆ. ಅವನು ಆ ಇಂದ್ರನ ಮೇಲೆ ಕುಳಿತುಕೊಂಡು, ಎತ್ತಿನ ರೂಪದ ಇಂದ್ರನ ಮೇಲೆ ಕುಳಿತುಕೊಂಡು ಯುದ್ಧವನ್ನು ಮಾಡಿ ಆ ಕಾಲಕ್ಕೆ ಅವನು ದೇವತೆಗಳಿಗೆ ಜಯವನ್ನು ತಂದುಕೊಟ್ಟಿದ್ದಾನೆ. ಹೀಗಾಗಿ ಅವನಿಗೆ ಕಕುಸ್ಥ ಅಂತ ಹೆಸರು ಬಂತು. ಹಿಂದಕ್ಕೆ ರೇವತನಿಗೂ ಕಕುಸ್ಥ ಅಂತ ಹೆಸರು ಬಂದಿತ್ತು. ಈ ಇಕ್ಷ್ವಾಕು ಮತ್ತು ಕಕುಸ್ಥರಿಂದ ಮುಂದೆ ಸೂರ್ಯವಂಶ ಇದೇ ರೀತಿಯಾಗಿ ಪ್ರಸಿದ್ಧವಾಯಿತು. ಕಾಕುಸ್ಥ ರಾಮ ಅಂತ ತಿಳ್ಕೊಂಡಂತ ಕರೀತೇವೆ, ಇಕ್ಷ್ವಾಕು ನಂದನ ಅಂತ ತಿಳ್ಕೊಂಡಂತೇಳಿ ರಾಮನಿಗೆ ವಿಶೇಷಣೆಯಿಂದ ಕರಿತೇವೆ. ಇದೇ ಕುಲದಲ್ಲಿ ಶ್ರೀ ರಾಮಚಂದ್ರ ಮುಂದೆ ಅವತಾರವನ್ನು ತೆಗೆದುಕೊಳ್ತಾನೆ. ಈ ಪುರಂಜನನಿಗೆ ಒಬ್ಬ ಮಗ ಇದ್ದವನು ಅನೇನಾಹ ಅಂತ ತಿಳ್ಕೊಂಡಂತೇಳಿ. ಅನೇನಾನ ಮಗ ಪೃಥು, ಪೃಥುವಿನ ಮಗ ವಿಶ್ವಗಂಧಿ, ವಿಶ್ವಗಂಧಿಯ ಮಗ ಚಂದ್ರ, ಚಂದ್ರನ ಮಗ ಯುವನಾಶ್ವ, ಯುವನಾಶ್ವನ ಮಗ ಶ್ರಾವಸ್ತಿ. ಶ್ರಾವಸ್ತಿ ಅಂತ ತಿಳ್ಕೊಂಡಂತಂದರೆ ಉತ್ತರ ಕೋಸಲದ ರಾಜಧಾನಿ. ಆ ಕೋಸಲ ದೇಶದವಳೆ ಕೌಸಲ್ಯ. ಸರಿಯೂ ನದಿಗೆ ಉತ್ತರದಲ್ಲಿ ಹರಿತಕ್ಕಂಥ ಸರಿಯೂ ನದಿ ಉತ್ತರ ದಂಡೆಯಲ್ಲಿರ್ತಕ್ಕಂಥದ್ದು ಅದು ಉತ್ತರ ಕೋಸಲ ಪ್ರದೇಶ ಅಂತ ಅನಿಸ್ಕೊಳ್ತಾರೆ. ಆ ನಂತರ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ದಕ್ಷಿಣ ಕೋಸಲ ಅಂತ ಅನಿಸ್ಕೊಳ್ತದೆ. ದಕ್ಷಿಣ ಕೋಸಲದಲ್ಲಿ ಇವತ್ತು ಅಯೋಧ್ಯ ನಗರ ಇದೆ. ಕೌಸಲ್ಯ ಉತ್ತರ ಕೋಸಲದವಳು. ಈ ರೀತಿಯಾಗಿ ಶ್ರಾವಸ್ತಿ ಸಂಪೂರ್ಣ ಉತ್ತರ ದಕ್ಷಿಣ ಕೋಸಲ ಕೂಡಿಸಿ ವಿಸ್ತಾರವಾದ ರಾಜ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಈ ಶ್ರಾವಸ್ತಿ. ಶ್ರಾವಸ್ತಿ ನಗರ ಮುಂದೆ ಗೌತಮ ಬುದ್ಧನೂ ಕೂಡ ಅಲ್ಲಿ ಕೆಲವು ದಿವಸ ಇದ್ದದ್ರಿಂದ ಪ್ರಸಿದ್ಧವಾಗಿದೆ. ಬೌದ್ಧ ಧರ್ಮದಲ್ಲಿ ಶ್ರಾವಸ್ತಿ ನಗರಕ್ಕೆ ವಿಶೇಷ ಮಹತ್ವ ಇದೆ. ಈ ಶ್ರಾವಸ್ತಿಯ ಮಗನೇ ಬೃಹದಶ್ವ ಅಂತ ತಿಳ್ಕೊಂಡಂತ ಹೇಳಿ. ಈ ಬೃಹದಶ್ವನಿಗೆ ಮಗ ಹುಟ್ಟಿದ್ದಾನೆ. ಅವನಿಗೆ ಋತಧ್ವಜ ಅಂತ ತಿಳ್ಕೊಂಡಂತೇಳಿ ಹೆಸರು. ಇವನೇ ಮುಂದೆ ಕುವಲಯಾಶ್ವ ಅಂತ ಪ್ರಸಿದ್ಧನಾಗ್ತಾನೆ. ಕ್ಷತ್ರಿಯರು ಪಿತೃವಾಕ್ಯ ಪರಿಪಾಲನೆಯ ಜೊತೆಯಲ್ಲಿ ಋಷಿಗಳ ಮಾತನ್ನು ತಪ್ಪದೇ ಕೇಳ್ತಿದ್ರು. ಋಷಿಗಳು ಸುಮ್ಮನೆ ಅವ್ರಿಗೆ ಆರ್ಡರ್ ಕೊಡ್ತಿರಲಿಲ್ಲ. ಅಸುರರು ಹೆಚ್ಚಾದಾಗ, ದುಷ್ಟರು ಹೆಚ್ಚಾದಾಗ ಅವರನ್ನು ದೂರ ಮಾಡು ಅಂತ ಕೇಳ್ತಾಯಿದ್ರು ಅಷ್ಟೇ. ಆ ಕಾಲದಲ್ಲಿ ಗಾಲವರು ಅಂತ ತಿಳ್ಕೊಂಡಂಥ ಋಷಿಗಳು ಮಹಾ ತಪಸ್ವಿಗಳು. ಅವರು ಈ ಸಹಾರ, ಕಚ್ ಪ್ರಾಂತದ ಸಹಾರದಲ್ಲಿ ಸಮೀಪದಲ್ಲಿ ಆಶ್ರಮ ಕಟ್ಟಿಕೊಂಡು ತಪಸ್ಸು ಮಾಡ್ತಾಯಿದ್ರು. ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ಆ ಪ್ರಾಂತದಲ್ಲಿ ಪಾತಾಳಕೇತು ಅಂತ ತಿಳ್ಕೊಂಡಂಥೇಳಿ ಒಬ್ಬ ಅಸುರನಿದ್ದ. ಪಾತಾಳ ತನಕ ಹೋಗೋ ಸಾಮರ್ಥ್ಯ ಇತ್ತು ಅವನಿಗೆ. ಅಸುರ ಇದ್ದರಿಂದ ಮೇಲಿಂದ ಮೇಲೆ ಇವ್ರಿಗೆ ಭಾಳ ತ್ರಾಸು ಕೊಡ್ತಿದ್ದ. ಏಕಾಗ್ರತೆಗೆ ಭಂಗ ಬರ್ತಿತ್ತು. ಏನೋ ಇವತ್ತೆಲ್ಲ ನಾಳೆ ಸುಧಾರಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ಸುಮ್ಮನೆ ಇದ್ದರು.
ಯಾವಾಗ ಅವನ ತ್ರಾಸು ಬಾಳೆ ಆಗಲಿಕ್ಕತ್ತು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಭಗವಂತ ಇವನಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು, ನನ್ನ ಸಾಧನೆ ಪೂರ್ತಿ ಆಗಬೇಕಾಗಿದೆ. ಪರಮಾತ್ಮ ತನ್ನ ಭಕ್ತರ ಮಾತನ್ನು ತಪ್ಪದೇ ನಡೆಸ್ತಾನಲ್ಲ. ಆಕಾಶದಿಂದ ಒಂದು ಕುದುರೆ ಅವನ ಎದುರಿಗೆ ಪ್ರತ್ಯಕ್ಷವಾಯಿತು. ಒಳ್ಳೆ ರಾತ್ರಿ ವಿಕಾಸನಿ ಕಮಲದಂತೆ ಸ್ವಲ್ಪ ನೀಲಿ ಬಣ್ಣದ್ದಿತ್ತು. ಆಗ ಆಕಾಶವಾಣಿ ಆಯಿತು, ಇದನ್ನು ಋತಧ್ವಜನಿಗೆ, ಬೃಹದಶ್ವನ ಮಗನಾಗಿರ್ತಕ್ಕಂಥ ಋತಧ್ವಜನಿಗೆ ಕೊಡು, ಅವನು ಆ ಅಸುರನನ್ನು ಸಂಹಾರ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ. ವೇಗವುಳ್ಳ ಅದ್ಭುತವಾದಂಥ ಕುದುರೆ ಇದು. ನೀರಿನೊಳಗೂ ಹೋಗ್ಬೋದು, ಆಕಾಶಕ್ಕೂ ಹೋಗ್ಬೋದು, ಪಾತಾಳದವರೆಗೂ ಹೋಗ್ಬೋದು, ನೆಲದ ಮೇಲೆ ಓಡಾಡ್ಬೋದು. ಅಂಥ ಅದ್ಭುತ ಕುದುರೆ ಇದು. ಇದನ್ನು ಋತಧ್ವಜನಿಗೆ ಕೊಡುವಂತೆ ತಿಳ್ಕೊಂಡು ಅಂತ ಹೇಳ್ಯಾರ. ಆಗ ಗಾಲವರು ಋತಧ್ವಜನ ಹತ್ರ ಬಂದು, ಈ ಕುದುರೆ ತೆಗೆದುಕೋ, ನನ್ನ ತಪಸ್ಸು ವಿಘ್ನ ಆಗದಂತೆ ನೋಡ್ಕೊ ಅಂತ ತಿಳ್ಕೊಂಡು ಅಂತೇಳಿ ಅದ್ಭುತ ಕುದುರೆನ ಇಟ್ಟುಕೊಂಡು ಕುವಲಯದಂತೆ, ರಾತ್ರಿ ವಿಕಾಸನಿ ಕಮಲದಂತೆ ಬಣ್ಣವುಳ್ಳ ಕುದುರೆ ಇವನ ಅಧೀನ ಆದದ್ದರಿಂದಾಗಿ ಇವನಿಗೆ ಋತಧ್ವಜ ಹೋಗಿ ಕುವಲಯಾಶ್ವ ಅಂತ ತಿಳ್ಕೊಂಡಂತ ಹೆಸರು ಬಂತು. ಕುವಲಯ ಅಂತಕ್ಕಂಥ ಅಶ್ವವನ್ನು ಇಟ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಪೀಡೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವನಿಗೆ ತ್ರಾಸು ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಯಾವಾಗ ಆ ಪಾತಾಳಕೇತು ಅಂತ ಅನ್ನೋನು ಬಂದ, ಆ ಕಾಲಕ್ಕೆ ಇವನು ಕುದುರೆಯಿಂದ ಅವನನ್ನು ಬೆನ್ನಟ್ಟಿದ್ದಾನೆ. ಇವನಿಂದ ಉಳಿಯಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಅವನು ಪಾತಾಳಕ್ಕೆ ಹೋದರೆ ಕುದುರೆಯಿಂದ ಪಾತಾಳದವರೆಗೂ ಬೆನ್ನಟ್ಟಿ ಈ ಕುವಲೆ ಅಶ್ವ ಆ ಪಾತಾಳಕೇತುವನ್ನು ಸಂಹಾರ ಮಾಡಿದ್ದಾನೆ. ಪಾತಾಳಕೇತು ತನ್ನ ರಾಜಧಾನಿಯಲ್ಲಿ ಇಬ್ಬರು ಶ್ರೇಷ್ಠ ಕನ್ಯೆಯರನ್ನು ಅಪಹರಣ ಮಾಡಿಕೊಂಡು ಇಟ್ಟಿದ್ದ, ಮದುವೆ ಆಗಬೇಕು ಅಂತೇಳಿ. ಅವರಿಬ್ಬರ ಹೆಸರು ಮದಾಲಸ ಅಂತ ಮತ್ತು ಕುಂಡಲ ಅಂತ ತಿಳ್ಕೊಂಡು ಅಂತೇಳಿ ಅವರಿಬ್ಬರ ಹೆಸರು. ಅವರನ್ನು ಬಂಧನದಿಂದ ಮುಕ್ತನಾಗಿ ಮಾಡಿದ್ದಾನೆ. ಆಗ ಮದಾಲಸ ಹೇಳ್ತಾಳೆ, ನಾನು ನಿಮ್ಮನ್ನೇ ಮದುವೆ ಆಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ರಥಧ್ವಜ ಮತ್ತು ಅಂದರೆ ಕುವಲಯಾಶ್ವ ಮತ್ತು ಮದಾಲಸ ಇವರಿಬ್ಬರ ಮದುವೆಯಾಗಿದೆ. ಋಷಿಗಳು ಆಮೇಲೆ ಕೆಲಸ ಆಯಿತು ಅಂಥೇಳಿ ಅವ್ರ ಕುದುರೆಯನ್ನು ಗಾಲವರಿಗೆ ಕೊಡಲಿಕ್ಕೆ ಬಂದರೆ ಗಾಲವ್ರು ಹೇಳಿದ್ರು, ನೋಡಪ್ಪ ನಿನಗೋಸ್ಕರ ಬಂದದ್ದು, ನೀನೇ ಇಟ್ಕೊಂಡು ಬಿಡು, ನಾನು ತೊಗೊಂಡೇನು ಮಾಡಲಿ, ನಾನು ತಪಸ್ಸು ಮಾಡ್ತಾ ಕೂತ್ಕೊಳ್ಳೋನು ಅಂತ ತಿಳ್ಕೊಂಡು ಹೇಳಿದ್ದಾನೆ. ಇವನು ಕುವಲಯಾಶ್ವ ಅಂತ ಪ್ರಸಿದ್ಧನಾದ ಮಹಾಪರಾಕ್ರಮೆ. ಅದೇ ಸಂದರ್ಭದಲ್ಲಿ ಉಜ್ಜಾನಕ ಅಂತನ್ನೋ ಮರುಭೂಮಿ, ಬಹುಶಃ ಸಹಾರ ಮರುಭೂಮಿ ಇರಬೇಕು, ಅಲ್ಲಿ ಧುಂದು ಅಂತ ತಿಳ್ಕೊಂಡಂತೇಳಿ ಒಬ್ಬ ದೈತ್ಯ ಇದ್ದ. ಮಧು ಅನ್ನೋ ದೈತ್ಯನ ಮಗ ಅವನು, ದುಂದು ಅಂತ ತಿಳ್ಕೊಂಡು ಅಂತೇಳಿ. ಅವನು ಏನು ಮಾಡ್ತಿದ್ದ, ದೊಡ್ಡ ತೆಗೆದು ಉಸುಕಿನಲ್ಲಿ ತನ್ನ ಅರ್ಧ ಶರೀರ ಉಲ್ಟಾ ಅದ್ರಲ್ಲಿ ಹಾಕೊಂಡು ಕೂತ್ಕೊಳ್ತಿದ್ದ. ವರ್ಷಕ್ಕೊಮ್ಮೆ ಜೋರಾಗಿ ಎದ್ದು ಶ್ವಾಸ ಬಿಡ್ತಿದ್ದ. ಆಗ ಪರ್ವತದಷ್ಟು ಉಸುಕು ಎಲ್ಲ ಕಡೆಗೆ ಹಾರಿ ಬಿಸಿ 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 ಉರಿಯೋ ಉಸುಕು ಊರಿನ ಮೇಲೆ ನಗರಿನ ಮೇಲೆ ಬಿದ್ದರೆ ಅವರೆಲ್ಲ ಜನರು ಸತ್ತೋಗಿ ಆ ನಗರ ನಾಶವಾಗ್ತಾಯಿತ್ತು. ನಂತರ ಅವನ ಮುಖದ ಅಗ್ನಿಯಿಂದಲೂ ಕೂಡ ಎಷ್ಟೋ ಪ್ರದೇಶಗಳು ನಾಶವಾಗ್ತಾಯಿದ್ದು. ಉತ್ತಂಕ ಋಷಿಗಳಿಗೆ ಈ ಜನರ ಮೇಲೆ ಕರುಣೆ ಬಂತು. ಯಾಕೆ ಸಜ್ಜನರು ಪರೋಪಕಾರಕ್ಕೋಸ್ಕರವೇ ತಾವು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇವತ್ತು ಪೀಠಾಧೀಶರು ಊರಿಂದೂರಿಗೆ ಸಂಚಾರ ಮಾಡ್ತಾರೆ. ಯಾಕೆ? ಇವತ್ತಿನ ದಿನಂತೂ ಒಂದೇ ಕಡೆಗಿದ್ದರೂ ಶಿಷ್ಯರು ಅವರೆಲ್ಲ ಖರ್ಚು ನೋಡ್ಕೋತಕ್ಕಂಥ ಬೇಕಾದಷ್ಟು ಅನುಕೂಲ ಇದೆ. ಆದರೆ ಅವ್ರಿಗೆ ಅನುಕೂಲತೆಗೋಸ್ಕರ ಇರೋದಿಲ್ಲ, ಸಂಚಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಅಂಥೇಳಿ. ಇದಕ್ಕಾಗಿ ಇವನಿಂದ ಜನರಿಗೆ ತ್ರಾಸಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಉತ್ತಂಕ ಋಷಿಗಳು ಬಂದು ಆಗ ಕುವಲಯಾಶ್ವನ ತಂದೆಯಾದ ಬೃಹದಶ್ವನಿಗೆ ಹೇಳ್ತಾರೆ, ನೋಡು ಬೃಹದಶ್ವ, ಆ ಧುಂದು ಅಂತಕ್ಕಂಥ ಹಸುರನ್ನು ಕೊಲ್ಲುವ ಜವಾಬ್ದಾರಿ ನಿನ್ನದು ಅಂತ ತಿಳ್ಕೊಂಡಂತೆ. ಅವನಿಗೆ ಬಹಳ ವಯಸ್ಸಾಗಿತ್ತು. ಅವನು ತನ್ನ ಮಗ ಕುವಲಯಾಶ್ವನನ್ನು ಕರೆದು,
ಮೊದಲು ಋತಧ್ವಜ, ಈಗ ಕುವಲಯಾಶ್ವ. ಅವನನ್ನು ಕರೆದು ಹೇಳ್ತಾನೆ, ನೋಡು ಆ ದುಂದುವನ್ನು ಮೊದಲು ಕೊಲ್ಲುವ ಕೆಲಸ ಮಾಡು. ನಿಮಗೆ ಹೇಳಿದ್ದಾರೆ, ನೀವು ಮಾಡಿಕೊಳ್ಳಿ ಅನ್ನಲಿಲ್ಲ. ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ 100 ಜನ ಮಕ್ಕಳಾಗಿದ್ದರು. ಕುವಲಯಾಶ್ವನಿಗೆ ತನ್ನ 100 ಜನ ಮಕ್ಕಳು, ಆನಂತರ 21,000 ಸೈನಿಕರನ್ನು ಕರೆದುಕೊಂಡು ಹೋಗಿ ಆ ಧುಂದು ಅಂತಕ್ಕಂತಹ ಅಸುರನನ್ನು ಯುದ್ಧಕ್ಕೆ ಕರೆದಿದ್ದಾರೆ. ಅವನು ಎದ್ದು ಶ್ವಾಸದಿಂದ ಆ ಬಿಸಿ ಉಸಕ್ಕೆ ಎಸೆದರೆ, ಬಾಯಿಂದ ಬೆಂಕಿಯನ್ನು ಬಿಟ್ಟರೆ ಇವನ 97 ಮಕ್ಕಳು ಅದರಲ್ಲಿ ಕೂತು ಸತ್ತೋಗ್ಬಿಡ್ತಾರೆ. ಕುವಲಯಾಶ್ವನ 100ರಲ್ಲಿ 97 ಮಕ್ಕಳು ಸತ್ತೋಗ್ತಾರೆ. ಎಷ್ಟೋ ಸೈನ್ಯ ಸತ್ತೋಗ್ತದೆ. ಆದರೂ ಕುವಲಯಾಶ್ವ ಅವನನ್ನು ಬಿಡಲಿಲ್ಲ. ತನ್ನ ಉಳಿದ 3 ಜನರ ಮಕ್ಕಳಿಂದ ಸಹಿತನಾಗಿ ಮಹಾಪರಾಕ್ರಮದಿಂದ ಆ ಕಾಲದಲ್ಲಿ ಆವಾಗ ಉತ್ತಂಕ ಋಷಿಗಳ ಪ್ರಾರ್ಥನೆಯಿಂದ ಶ್ರೀಹರಿ ಪರಮಾತ್ಮ ಒಂದು ಅಂಶದಿಂದ ಕುವಲಯಾಶ್ವನಲ್ಲಿ ಸೇರಿಕೊಂಡಿದ್ದಾನೆ. ಯಾವಾಗ ಪರಮಾತ್ಮ ಸೇರಿಕೊಂಡ ಆಗ ಧುಂದು ಅಂತಕ್ಕಂಥ ಅಸುರನನ್ನು ಕುವಲಯಾಶ್ವ ಬೇಗನೆ ಸಂಹಾರ ಮಾಡಿದ್ದ. ಈ ರೀತಿ ಸಂಹಾರ ಮಾಡತಕ್ಕಂಥವನಿಂದಾಗಿ ಅವನ ಹೆಸರು ಧುಂದುಮಾರ ಅಂತ ಪ್ರಸಿದ್ಧವಾಯಿತು. ಎಂಥ ಪರಾಕ್ರಮ ಇರಬೇಕು ಇವನು. ಮೊದಲು ತಂದೆ ತಾಯಿ ಇಟ್ಟಿರ್ತಕ್ಕಂಥ ಹೆಸರು ಋತಧ್ವಜ. ಕುವಲಯಾಶ್ವ ಕುದುರೆ ಮೇಲೆ ಕುಳಿತುಕೊಂಡು ಆ ಮಲಯಕೇತುನನ್ನು ಸಂಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ಪಾತಾಳಕೇತು, ಮಲಯಕೇತು ಅಲ್ಲ, ಪಾತಾಳಕೇತು. ಕುವಲಯಾಶ್ವ ಅಂತ ಹೆಸರು ಬಂತು. ಈಗ ಧುಂದುವನ್ನು ಕೊಂದು ಧುಂದುಮಾರ ಅಂತ ಹೆಸರನ್ನು ಪಡೆದಿದ್ದ. ಧುಂದುಮಾರ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಎಷ್ಟು ಪರಾಕ್ರಮಿ ಕಲ್ಪನೆ ಮಾಡಿಕೊಳ್ಳಿ. ತನ್ನ ಮಕ್ಕಳನ್ನು ತನ್ನ ರಾಜ್ಯವನ್ನು ಬಲಿ ಕೊಟ್ಟು ಸಜ್ಜನರನ್ನು, ಋಷಿಗಳನ್ನು ಮತ್ತು ಸಜ್ಜನರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಡ್ತಾ ಇದ್ದರು. ಇವರೇ ಆದರ್ಶ ರಾಜರು. ಇದೇ ಅವರ ದೊಡ್ಡ ಪರಮಾತ್ಮನ ಪೂಜೆ. ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಅದಕ್ಕೋಸ್ಕರ ಭಾಗವತ ಹೇಳ್ತಾರೆ, ಯಃ ಪ್ರಿಯಾರ್ಥಂ ಮುಕುಂದಸ್ಯ ದುಂದುಮಾರ ಅಸುರಂ ಬಲಿ ಸುತಾನಾಂ ಏಕವಿಂಶತ್ಯ ಸಹಸ್ರೈರ್ ಅದ್ಯದೇ ವೃತಃ ಅಂತ ತಿಳ್ಕೊಂಡಂತೇಳಿ. ವಿಷ್ಣು ಪುರಾಣ ಪ್ರಕಾರ ಕೂಡ ಇದೇ ಮಾತನ್ನು ಹೇಳ್ತಾರೆ. ಉದಂಕರ ಪ್ರಾರ್ಥನೆಯಿಂದ ಪರಮಾತ್ಮ ತಾನು ಕುವಲಯಾಶ್ವನಲ್ಲಿ ಸೇರಿಕೊಂಡು ಆ ಧುಂದುನನ್ನು ಕೊಂದು ಧುಂದುಮಾರ ಅಂತ ತಿಳ್ಕೊಂಡಂತೇಳಿ ಹೆಸರಿನಿಂದ ಅವನು ಪ್ರಸಿದ್ಧನಾಗಿದ್ದ. ಇವೆಲ್ಲ ಕಥೆ ಹೇಳಿ, ಇವು ಹೀರೋ ಕಥೆ ಅಲ್ಲೇನು, ಇವರು ಹೀರೋ ಅಲ್ಲೇನು, ಅಂಬರೀಷ ಹೀರೋ ಅಲ್ಲೇನು? ತಂದೆಗೋಸ್ಕರ ತಾನು ಸರ್ವಸ್ವವನ್ನು ಬಿಟ್ಟು ಹೋಗಿ ಮತ್ತೆ ಪುನಃ ತನ್ನ ರಾಜ್ಯವನ್ನು ಪಡೆದಿರತಕ್ಕಂಥ ಆ ಮನುಪುತ್ರನಾಗಿರ್ತಕ್ಕಂಥ ವ್ಯಕ್ತಿ, ಮಹಾ ತಪಸ್ವಿ ಆಗಿರ್ತಕ್ಕಂಥ ಮನುಪುತ್ರನಾಗಿರ್ತಕ್ಕಂಥ ವಿಕುಕ್ಷಿ ಹೀರೋ ಅಲ್ಲೇನು? ಇಲ್ಲಿ ಅಸುರರನ್ನು ಕೊಂದು ಜಗತ್ತನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಈ ಋತಧ್ವಜ ಉರ್ಫ್ ಕುವಲಯಾಶ್ವ ಉರ್ಫ್ ಧುಂದುಮಾರ, 3 ಹೆಸರು ಇವನು. ಅದಕ್ಕೋಸ್ಕರ ಪರಿವೃತ ಜಘಾನ ದುಂದುಮಾರ ಸಂಜ್ಞಾಂ ಅವಾಪ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ. 3 ಜನ ಮಕ್ಕಳು ಉಳಿದಿದ್ದರಲ್ಲ, ಆ 3 ಜನ ಮಕ್ಕಳಲ್ಲಿ ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವ ಅಂತ ಹೆಸರು, ಅವನಿಗೆ ಚಂದ್ರಾಶ್ವ ಅಂತ ಇನ್ನೊಂದು ಹೆಸರಿತ್ತು. ಹರಿವಂಶದಲ್ಲಿ ಚಂದ್ರಾಶ್ವ ಅಂತ ಹೆಸರು ಬಂದಿದೆ. ಇದರಲ್ಲಿ ದೃಢಾಶ್ವನಿಗೆ ಹರಿಯಶ್ವ ಅಂತ ತಿಳ್ಕೊಂಡಂಥ ಮಗ ಹುಟ್ಟಿದ. ಪ್ರತಿಯೊಬ್ಬರು ಮಹಾಪರಾಕ್ರಮಿಗಳು. ಆದರೂ ವಿಶೇಷ ಕಾರ್ಯ ಮಾಡಿದಂಥದ್ದು ವರ್ಣನೆ ಮಾಡ್ತಾ ಇಲ್ಲ. ಆದರೆ ಇಂಥವ್ರ ಮಕ್ಕಳು ದೊಡ್ಡವರು ಅಂತೇಳಿ ಮುಂದೆ ಹೋಗ್ತಾರೆ.
ಅವನ ಮಗ ನಿಕುಂಭ. ನಿಕುಂಭನ ಮಗ ಬರ್ಹಣಾಶ್ವ. ಬರ್ವಣಾಶ್ವನ ಮಗ ಪ್ರಸೇನಜಿತ. ಸೇನಜಿತ ಅಂತ ಅವನ ಹೆಸರು ಕೂಡ ಇತ್ತು. ಹೆಂಡತಿ ಹೆಸರು ಗೌರಿ ಅಂತ ತಿಳ್ಕೊಂಡಂತೇಳಿ. ಅವರಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ ಯುವನಾಶ್ವ ಅಂತ ತಿಳ್ಕೊಂಡಂತೇಳಿ. ಮಹಾಪರಾಕ್ರಮಿ, ಮಹಾತಪಸ್ವಿ, ಅನೇಕ ಯಜ್ಞಾದಿಗಳನ್ನು ಮಾಡಿರ್ತಕ್ಕಂಥವನು. ಉತ್ತಮ ಮಕ್ಕಳು ಬೇಕು ಅಂತ ತಿಳ್ಕೊಂಡಂತೇಳಿ 100 ಮದುವೆ ಆದ. 100. ಏನು ರೀ ಹೆಣ್ಣಂದ್ರೆ ನಾ ಹೆಂಗೆ ನೋಡ್ಕೋತಿದ್ದ. ಸಾಮರ್ಥ್ಯ ಇತ್ತು ಮಾಡ್ಕೊಂಡ. ಸಾಮರ್ಥ್ಯ ಇಲ್ಲದೆ ಯಾರೂ ಮದುವೆ ಮಾಡ್ಕೊಳ್ತಿದ್ದಿಲ್ಲ. ಸಾಮರ್ಥ್ಯ ಇತ್ತು ಅವನಲ್ಲಿ. ಆ ನಂತರ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತೇಳಿ ಭೃಗು ಋಷಿಗಳಿಂದ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಿದ. ಎಂಥ ಅದ್ಭುತ ಚರಿತ್ರೆ ಇದನ್ನು ನೆನಪಿಟ್ಕೊಳ್ಳಿ. ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಿದ. ನಾಳಿನ ದಿವಸ ಪೂರ್ಣಾಹುತಿ, ಮರುದಿವಸ ಪೂರ್ಣಾಹುತಿ. ಯಜ್ಞದಲ್ಲಿ ದೀಕ್ಷಿತನಾಗಿರ್ತಕ್ಕಂಥ ಗಂಡ ಹೆಂಡತಿ ಯಜ್ಞಶಾಲೆಯಲ್ಲೇ ಇರಬೇಕು ಅಂತ ನಿಯಮ. ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಂಡು ಇರಬೇಕು. ಯಜ್ಞಶಾಲೆಯಲ್ಲೇ ಇದ್ದ. ಸಾಧಾರಣ 12-1 ಗಂಟೆ ಹೊತ್ತಿಗೆ ಮಾನಿಶೀತ ಬರೋಕ್ಕಿಂತ ಮೊದಲು ಬಹಳ ಬಯಾರಿಕೆ ಆಯಿತು ಅವನಿಗೆ. ಅಲ್ಲಿ ನೋಡಿದ, ಹೋಮಕುಂಡದ ಹತ್ರ ಒಂದು ತುಂಬಿದ ತಮಗೆ ತುಂಬ ನೀರಿತ್ತು. ಬ್ಯಾರಿಕೆ ಆಗಿತ್ತು, ಗಟ ಕುಡ್ದ. ಮರುದಿವಸ ಬೆಳಗ್ಗೆ ಋತ್ವಿಜರು ಇವತ್ತು ಪೂರ್ಣಾವತಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬಂದು ನೋಡ್ತಾರೆ. ತಂಬಿಗೆ ಕಾಣಿಸ್ಲಿಲ್ಲ. ಕೇಳಿದ್ರಿ, ತಂಬಿಗೆ ಇತ್ತು, ಏನಾಯ್ತು, ನೀವು ಯಾರು ಚೆಲ್ಲಿದ್ರಿ, ಏನು ಮಾಡಿದ್ರಿ ಅಂತ ತಿಳ್ಕೊಂಡಂತೇಳಿ. ವಿನಾಶವಾದ ಚೆಲ್ಲಿಲ್ಲ, ಏನಿಲ್ಲ, ನನ್ನ ಬಾಯಾರಿಕಾಗಿತ್ತು, ನಾನೇ ಕುಡ್ದೆ ಅಂತ ತಿಳ್ಕೊಂಡಂತ. ರಾಜ, ದೈವಿ ಸಂಕಲ್ಪ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಏನರಾಯ್ತು ರೀ, ದೈವಿ ಸಂಕಲ್ಪ ಅಂತೀರಿ? ಹೌದು, ಅದು ನಿನ್ನ ಹೆಂಡತಿಗೆ, ನಿಮ್ಮ ಹೆಂಡಂದಿಗೆ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪೌಸವನ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಕುಡಿದವರು ಗರ್ಭಧಾರಣೆ ಮಾಡ್ತಾರೆ ಅಂತ ಅನ್ನೋ ರೀತಿಯಲ್ಲಿ ಆ ಮಂತ್ರದ ಎಲ್ಲ ವಿಧಿಗಳನ್ನು ಮುಗಿಸಿ ಇವತ್ತು ಕೊಡಬೇಕು ಅಂತ ನಾನು ಇಟ್ಕೊಂಡಿದ್ದೆ. ಈಗ ಅನಿವಾರ್ಯವಾಗಿ ನೀನೇ ಗರ್ಭಿಣಿ ಆಗಬೇಕು, ನೀನೇ ಗರ್ಭ ಧರಿಸ್ಬೇಕು. ರಾಜ್ಞಾಪೀತಂ ವಿದಿತ್ವಾತ, ರಾಜ್ಞ ಕುಡಿದದ್ದನ್ನು ಕೇಳಿ ಈಶ್ವರ ಪ್ರಹಿತೇನತೆ, ಪರಮಾತ್ಮನ ಇಚ್ಛೆ, ದೈವೇಚ್ಛ ಹೀಗಿದೆ, ನಾವೇನು ಮಾಡಲಿಕ್ಕಾಗ್ತದೆ? ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಪರಮಾತ್ಮನೇ ನೀನೇ ಇವನಿಗೆ ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಭೃಗು ಋಷಿಗಳು ಅವರ ಶಿಷ್ಯರು ಅಂತಾರೆ, ಅಹೋ ದೈವ ಬಲಂ, ನಮ್ಮ ಪ್ರಯತ್ನ ಮಾಡಬೇಕು ನಾವು, ಕೊನೆಗೆ ದೈವ ನಮಗೆ ಯಾವ ರೀತಿಯಿಂದ ನಮಗೆ ಫಲ ಕೊಡಬೇಕು ಅಂತ ಕೊಡ್ತದೆ. ಇವನಾಶ್ವ ಗಾಬರಿ ಆಗಲಿಲ್ಲ. ಮಂತ್ರದಿಂದ ಅಭಿಮಂತ್ರಿತನಾದ ಶಿಶು, ಅವನ ಹೊಟ್ಟೆಯಲ್ಲಿ ಗರ್ಭಕೋಶ ಎಲ್ಲಿಂದ ಬಂತು, ಅವನು ಹೇಗೆ ಬೆಳೆದ, ಭಗವಂತನೇ ಬಲ್ಲ. 10-9 ತಿಂಗಳಾದ ಮೇಲೆ ಮತ್ತೆ ಕ್ರಮವಾಗಿ ಹೆಣ್ಮಕ್ಳಂತೆ ಹೊಟ್ಟೆ ಬರ್ತಾಯಿತ್ತು, ಒಬ್ಬ ಬಂದಿತ್ತು, ಎಲ್ಲ ಆಯಿತು. ಆದರೆ ಹೆರಿಗೆ ಆ ವ್ಯವಸ್ಥೆ, ಹೆಣ್ಣುಮಕ್ಕಳಂತೆ ವ್ಯವಸ್ಥೆ ಇಲ್ಲ. ಆಗ ಇವರ ಪೂರ್ವಜರಿಂದ ಪೂರ್ವಜರಾಗಿರ್ತಕ್ಕಂಥ ಮರುತ್ ಅಂತಕ್ಕಂಥ ರಾಜನ ಬೇಕಾದ ಮರುತ್ ದೇವತೆಗಳು ಬಂದು 10ನೇ ತಿಂಗಳು ಹೊಟ್ಟೆ ಬಲಬದಿಯಲ್ಲಿ ಸಿಜೇರಿಯನ್ ಮಾಡಿ ಮತ್ತೆ ಅವನ ಹೊಟ್ಟೆಯನ್ನು ಸರಿ ಮಾಡಿ ಆ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದ. ಸಿಜೇರಿಯನ್ ಮೊದಲೇ ಸಲ ಅಂತ ತಿಳ್ಕೊಳ್ಬೇಡಿ, ನಮ್ಮಲ್ಲಿ ಸುಶ್ರುತಾಂತ ಋಷಿಗಳಾಗಿ ಹೋದರು. ಸುಶ್ರುತ ಸಂಹಿತಾದಲ್ಲಿ ಆಪರೇಷನ್, ಕಣ್ಣಿನ ಪೊರೆಯ ಆಪರೇಷನ್ ಕೂಡ ವಿಧಾನ ಅಲ್ಲಿದೆ. ಸಂಪೂರ್ಣ ಶರೀರದ ಎಲ್ಲ ಅವಯವಗಳ ಆಪರೇಷನ್ ವಿಧಾನವನ್ನು ಹೇಳಿದ್ದಾರೆ.
ಅವರು ಹೇಳಿದ ಇಕ್ವಿಪ್ಮೆಂಟ್ಸ್ 3,300 ಇಕ್ವಿಪ್ಮೆಂಟ್ಸ್ ಸಂಖ್ಯೆ ಇದೆ. ನಾನು ಮರ್ತಿದ್ದೇನೆ, ನನ್ನ ಹತ್ರ ಇದೆ ಅದರ ಡಿಟೇಲು. ಅಷ್ಟು ಎಲ್ಲಿ ಕತ್ತರಿಸ್ಬೇಕಾದ್ರೆ ಸಣ್ಣ ಕತ್ತರಿ ಹೇಗೆ, ಸಣ್ಣ ಚಾಕು ಹೇಗೆ, ಹೊಲಿತಕ್ಕಂಥ ಸೂಜಿ ಹೇಗೆ ಇತ್ಯಾದಿಗಳು ಎಲ್ಲವೂ. ಹೊಲಿಬೇಕಾಗಿದ್ದರೆ ಅದೇ ಶರೀರದಲ್ಲಿಯೇ ಸೂಕ್ಷ್ಮ ಸ್ನಾಯುಗಳನ್ನು ತೆಗೆದುಕೊಂಡು ಅದನ್ನು ಹೊಲಿತಾ ಇದ್ದಾರಂತೆ. ಇನ್ನು ಇವರಂತೂ ಮರುದೇವತೆಗಳು. ಮಗುವಿನ ಹುಟ್ಟು ಅಳ್ಳಿಗೆ ಪ್ರಾರಂಭ ಮಾಡ್ತೇವೆ. ಹಾಲು ಕುಡಿಸೋರು ಯಾರು? ಇವನಂತೂ ಗಂಡಸು, ಹಾಲು ಕುಡಿಸುವಂತಿಲ್ಲ. ಮಗು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ, ಮಾಂ ಧಾತಾಕಃ, ನನ್ನನ್ನು ಯಾರು ಸಂರಕ್ಷಣೆ ಮಾಡ್ತಾರೆ, ನನಗೆ ಯಾರು ಹಾಲು ಕುಡಿಸ್ತಾರೆ ಅಂತ ತಿಳ್ಕೊಂಡಂತೆ. ಧಾತ, ಧಾತ್ರಿ, ಧಾತ ನನ್ನ ತಾಯಿ, ಧಾತೃ, ಧಾತ್ರಿ, ಧಾತ ಸ್ತ್ರೀಲಿಂಗ ಮಾಡಿದರೆ ತಾಯಿ ಅಂತ ಅರ್ಥ ಆಗ್ತದೆ. ಧಾತ ಪುಲ್ಲಿಂಗ ಮಾಡಿದರೆ ಸಂರಕ್ಷಣಕ ಅಂತ ಅರ್ಥವಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಧಾತ್ರಿ ದಾಸೆ. ಆಗ ಇಂದ್ರ ಪ್ರತ್ಯಕ್ಷನಾಗಿದ್ದಾನೆ. ನಾನೇ ನಿನ್ನ ತಾಯಿಯಪ್ಪ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಬೆರಳನ್ನು ಅವನ ಬಾಯಲ್ಲಿಟ್ಟು ಅಮೃತವನ್ನು ಪ್ರಾಶನ ಮಾಡಿಸಿದ್ದಾನೆ. 12 ದಿವಸ ಅಲ್ಲೇ ಇದ್ದ. ಅಮೃತ ಪ್ರಾಶನದಿಂದ 12 ದಿವಸದ ಆ ಕೂಸು 12 ವರ್ಷದ ಬಾಲಕನಾಗಿದ್ದಾನೆ. ಎಂಥ ವಿಚಿತ್ರ ಸಂದರ್ಭ. ಇದರಲ್ಲಿ ನಾವು ಹೆಂಗೆ ನಂಬೇಕ್ರಿ? ವೇದವ್ಯಾಸರು ಬರೆದಿದ್ದಾರೆ, ನಂಬ್ರಿ. ಎಲ್ಲ ಪುರಾಣಗಳಲ್ಲಿ ಇವೆಲ್ಲ ವಿಷಯ ಬಂದಿದೆ, ಆದ್ದರಿಂದ ನಂಬ್ರಿ. ಇದು ಒಂದೇ ಭಾಗವತಲ್ಲಿ ಅಲ್ಲ. ಅಂಥವ್ರು ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ತಿಳ್ಕೊಂಡಂತಂದ್ರೆ ನೀವು ತಿಂತೀರೇನ್ರಿ 50 ಬಕ್ರಿ? ಅದಂಗೆ ಸಾಧ್ಯ? ನಾನು ನೋಡಿದ್ದೇನೆ. ನಮ್ಮಲ್ಲಿ ಅಗರ್ಕೇಡ್ ಅಂತ ತಿಳ್ಕೊಂಡಂತೇಳಿ ಒಂದು ಊರಿತ್ತು. ಅಲ್ಲಿ ಒಬ್ಬರು ಆಚಾರ್ಯ, ಬಹುಶಃ ವಾಮನಾಚಾರ ಅಂತ ಹೆಸರಿರ್ಬೇಕು, ನಂಗೆ ಗೊತ್ತಿಲ್ಲ. ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ. ಅವರಿಗೆ ದಿನಕ್ಕೆ 50 ಬಕ್ರಿ ಬೇಕಾಗಿತ್ತು, ತಿಂತಿದ್ರು. 50 ಜೋಳದ ರೊಟ್ಟಿ. ಹಾಂ, ಪಾಪ ಸ್ವಲ್ಪ ವಯಸ್ಸಾದಮೇಲೆ ಹೆಂಡ್ತಿಗೆ ದಿನ ಅಷ್ಟು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಬೇಡ ಅಂತ ತಿಳ್ಕೊಂಡ್ರೆ 50 ಬಕ್ರಿಯಷ್ಟು ಹಿಟ್ಟು, ಸ್ವಲ್ಪ ತುಪ್ಪ, ಸ್ವಲ್ಪ ಚೂರು ಸಕ್ಕರೆ ಹಾಕಿ ಕಲಿಸಿ ಅದನ್ನೇ ತಿಂತಿದ್ರು. ಸೇತುರಾಮಾಚಾರ, ಆದ್ಯ ಸೇತುರಾಮಾಚಾರ ಅಂತ ತಿಳ್ಕೊಂಡು ಅಂತೇಳಿ ಬೆಂಗಳೂರಿನಲ್ಲಿ ಕಲಿಸಿದ್ರು. ಅವ್ರ ಮಗನೂ ಒಳ್ಳೆ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಅವರು ಸತ್ಯಲ್ಲಿ ಸತ್ಯಧ್ಯಾನ ತೀರ್ಥರು ಊಟ ಮುಗಿದ ಮೇಲೆ ಹೇಳಿದ್ರಂತೆ, 1 ಬುಂದೇದುಂಡಿಗೆ 1 ರೂಪಾಯಿ. ಬುಂದೇದುಂಡಿ ಇವತ್ತಿನ ಹಂಗೆ ಈ ತಿಳುಗುಳಂತ ಮುದ್ದಲ್ಲ, ಆಗಿನ ಕಾಲದ ಬುಂದೇದುಂಡಿ ಉಂಟು. ತಿರುಪತಿಯಲ್ಲಿ ದೊಡ್ಡ ಉಂಡಿ ಸಿಗ್ತಾಯಿಲ್ಲ, ಅದಕ್ಕಿಂತ ಅಷ್ಟು ಹಾಗೆ ಮಾಡ್ತಿದ್ದು ಬುಂದೇದುಂಡಿ ಆಗಿನ ಕಾಲಕ್ಕೆ. ಈಗ ತಿನ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಇಷ್ಟು ಹಾಕಿದ್ರು ಚೆಲ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಸಣ್ಣಾಗ್ಯಾವ. ಅವರು 30 ಉಂಡಿ ತಿಂದರು. ಸತ್ಯಧ್ಯಾನ ತುಪ್ಪ ಅಂತ ತಿಳ್ಕೊಂಡು ಎರಡು ತಮ್ಗೆ ತುಪ್ಪ ಕೊಡೋರು. ಕೊನೆಗೆ ಸತ್ಯಧ್ಯಾನ ಹೇಳಿದ್ರು, ನೀನು ಬೇಡದಷ್ಟು ರೊಕ್ಕ ಕೊಡ್ತೀನಪ್ಪ, ಹೇಳು ಅಂತ ತಿಳ್ಕೊಂಡಂತೆ. ಆದರೂ ಮುಂದೆ ಸುಮಾರು 30-40 ವರ್ಷ ಗಟ್ಟಿಮುಟ್ಟಾಗಿದ್ದು. ಒಳ್ಳೆ ಅಜಾನುಭಾವು. ಭಾಗವತವನ್ನು ದಾಸ ಸಾಹಿತ್ಯದ ಮಂತ್ರಗಳನ್ನು ಸೇರಿಸಿಕೊಂಡು ಹೇಳ್ತಕ್ಕಂಥ ಸಾಮರ್ಥ್ಯ ಇತ್ತು. ಪ್ರತಿಯೊಂದು ಭಾಗವತ ಹೇಳುವಾಗ ಅನೇಕ ಪದಗಳನ್ನು ಜೊತೆಯಲ್ಲಿ, ಆ ಶ್ಲೋಕದ ಜೊತೆಯಲ್ಲಿ ಸೇರಿಸಿ ಹೇಳ್ತಕ್ಕಂಥ ಒಂದು ಅದ್ಭುತ ಇತ್ತು. ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತಂದು ಆ ಕಾರಣಕ್ಕೇನೆ ಇಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡಿ. ರಿಟರ್ನ್ ಡಾಕ್ಯುಮೆಂಟ್ ಇದೆ, ನಂಬಲೇಬೇಕು. 12ನೇ ದಿವಸ 12 ವರ್ಷದ ಬಾಲಕನಾಗಿದ್ದ. ಅದಕ್ಕೇನೆ ಹೇಳ್ತಾರೆ, ಕಂ ಧಾಸ್ಯತಿ ಕುಮಾರೋಯಂ ಸ್ತನ್ಯೋ ರೋರೂಯತೆ ಭೃಜಂ ಮಾಂ ಧಾತಃ ವತ್ಸಮಾರೋಧಿ ಇತೀಂದ್ರೋ ದೇಶಿನಿ ಮದಾತ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂದ ಅದಕ್ಕೆ ಕುಡಿಸಿ ಆ ರೀತಿಯಾಗಿ ಬೆಳೆದಿದ್ದಾರೆ. ಈ ಕಡೆಗೆ ಹೊಟ್ಟೆ ಸೀಳಿ
ನ ಮಮಾರ ಪಿತಾ ತಸ್ಯ. ಈ ಕಡೆಗೆ ಅವನು ಕೂಡ ಯವನಾಶ್ವನೂ ಕೂಡ ಯುವನಾಶ್ವನು ಸಹ ಏನೂ ಆಗಲಿಲ್ಲ ಅವನಿಗೆ. ಯಾಕೆ? ವಿಪ್ರದೇವ ಪ್ರಸಾದತಃ, ದೇವತೆಗಳ ಅನುಗ್ರಹ ಇತ್ತು, ಬ್ರಾಹ್ಮಣರ ಅನುಗ್ರಹ ಇತ್ತು. ಯುವನಾಶ್ವತ ತತ್ರೈವ ತಪಸಾ ಸಿದ್ಧಿಮಗಾತ್. ಇಂಥ ಅದ್ಭುತ ಮಗನನ್ನು ಪಡೆದ ಮೇಲೆ ಆ ಕಾಲಕ್ಕೆ ಅವನನ್ನು ಯುವರಾಜನನ್ನಾಗಿ ಮಾಡಿ ಯುವನಾಶ್ವ ತಪಸ್ಸಿಗೆ ಸೇರ್ಕೊಂಡು ಬಿಟ್ಟಿದ್ದಾನೆ, ಒಪ್ಪಿಸಿದ್ದಾನೆ. ಈ 12 ವರ್ಷದ ಬಾಲಕ ಮಹಾಭಾರತದ ಪ್ರಕಾರ ಒಂದೇ ದಿನದಲ್ಲಿ ಅಂಗಾರ, ಅಸಿತ, ಮರುತ್, ಗಯ ಇತ್ಯಾದಿ ಅನೇಕ ರಾಜರನ್ನು ಸೋಲಿಸಿ ಸಂಪೂರ್ಣ ಭೂಮಂಡಲದ ರಾಜನಾಗಿದ್ದಾನೆ ಈ 12 ವರ್ಷದ ಬಾಲಕ. ಅದಕ್ಕೆ ಮಾಂಧಾತ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ನಾವು ಯಾವಾಗ ಮದುವೆ ಉಪನಯನ ಕಾಲದಲ್ಲಿ ಮಂಗಳಾಷ್ಟ ಕೇಳ್ತೇವೆ, ಮೊಟ್ಟ ಮೊದಲ ಹೆಸರು ಒಂದೇ, ಮಾಂಧಾತ ನೋಷಂಬರೀಢಸಗರ ರಾಜ ಪೃಥುರ್ಹಯ್ಯಯ ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಯಯಾತಿರ್ಯದು ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚ ಉತ್ಥಾನ ಪಾದಧ್ರುವಾ ಇತ್ಯಾದ್ಯ ಭೂಭೂವೃತ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ಈ ರೀತಿಯಾಗಿ ಮಾಂಧಾತ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ. ಇಂದ್ರ ಬೆರಳು ತೋರಿಸಿದಂತಲ್ಲ, ನಮ್ಮಲ್ಲಿ ಕೆಲವು ಮಕ್ಕಳಿಗೆ ಬೆರಳು ಚೂಪುವ ಅಭ್ಯಾಸ ಇರ್ತದೆ. ಅದನ್ನು ಮಕ್ಕಳು ತಾಯಿಂದ ಬಿಡಿಸ್ಬೇಕು ಅಂತೇಳಿ ಖಾರಪುಡಿ ಹಚ್ತಾರೆ, ಮತ್ತೇನು ಹಚ್ತಾರೆ, ಆ ನಂತರ ಮತ್ತಿನ್ನೇನು. ನಾನು ನೋಡಿದ್ದೆ, ನಮ್ಮ ಮನೇಲಿ ನಮ್ಮ ಒಬ್ಬಳ ತಂಗಿ ಬಯಲು ಬೆಟ್ಟಿಟ್ಕೋತಿದ್ಲು. ಏನಿದ್ರು ಅದಕ್ಕೆ ಹಚ್ಚಿದ್ರು ವರ್ಷಕೊಂಡು ಮತ್ತೆ ಬೆಟ್ಟಿಟ್ಕೊಳ್ತಿದ್ರು. ಅಂಥವ್ರು ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಶರೀರದಲ್ಲಿ ಏನೋ ಒಂದು ನ್ಯೂನತೆ ಇರ್ತದೆ, ಅದನ್ನು ಪೂರ್ತಿಗೋಸ್ಕರ ಬೆರಳನ್ನು ಚೀಪ್ ಮಾಡ್ತಾ ಇರ್ತಾರೆ. ಆ ನ್ಯೂನತೆ ಏನು ಗಂಟು ಹಿಡಿದು ಅದನ್ನು ಬಿಡಿಸ್ತದೆ ಕ್ರಮವಾಗಿ, ಇಲ್ಲದೆ ಬ್ರೈನ್ ಮೇಲೆ ಭಾಳ ಪ್ರೆಷರ್ ಬೀಳ್ತದೆ. ಆದ್ದರಿಂದಾಗಿ ಮಕ್ಕಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತ. ತಾಯಿಯಲ್ಲಿ ಈ ಮಗು ಹುಟ್ಟೋಕ್ಕಿಂತ ಮೊದಲು ಒಂದು ಕ್ಷಣ ಹಿಂದಲೂ ಕೂಡ ಹಾಲಿಲ್ಲ. ಮುಂದೆ ಮಗು ದೊಡ್ಡದಾಗಿ 1.5-2 ವರ್ಷ, 1-1.5 ವರ್ಷ, 2 ವರ್ಷ, ಈಗೆಲ್ಲರೂ 1 ವರ್ಷ ತನಕ ಎಲ್ಲ ಹಾಲು ಕುಡಿಸ್ತಾರೆ. ಅವ್ರು ಕುಡಿಸ್ಬೇಕು. ಎಲ್ಲಿ ತನಕ ದೇವರು ಹಾಲು ಕೊಟ್ಟಿದ್ದಾನೆ ಮಕ್ಕಳಿಗೆ ಕುಡಿಸ್ಬೇಕು. ಅದೇ ಮುಖ್ಯ ಆಹಾರ. ಆ ನಂತರ ಅದು ಒಳ್ಳೆ ಸರಿಯಾಗಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಇಲ್ಲ. ಪರಮಾತ್ಮನ ಸೃಷ್ಟಿ, ಪರಮಾತ್ಮನ ಅನುಗ್ರಹ ಅದ್ಭುತವಾಗಿರ್ತಕ್ಕಂಥದ್ದು. ಇವನಿಗೆ 3 ಜನ ಗಂಡಸರು, 50 ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧನಾದ ವ್ಯಕ್ತಿ. ಮಹಾಭಾರತ ಹೇಳ್ತದೆ, ಏಕರಾತ್ರೇಣ ಮಾಂಧಾತ ಶೀಲೇನೈವ ಅಜಯತ್ಮಹೀಂ. ತನ್ನ ಒಳ್ಳೆಯ ಸುಚರಿತ್ರದಿಂದ ಮಹಾಬಲಿಷ್ಠನಾಗಿ ಪರಮಾತ್ಮ ಅನುಗ್ರಹದಿಂದ ಒಂದೇ ದಿನದಲ್ಲಿ ಎಲ್ಲ ರಾಜರನ್ನು ಗೆದ್ದು ಪೂರ್ತಿ ಭೂಮಿಗೆ ಚಕ್ರವರ್ತಿ ಆಗಿದ್ದಾನೆ. ಆ ಮಾಂಧಾತನ ಮನೆಯಲ್ಲಿ ಏನು ವಿಚಿತ್ರ ನಡೆಯಿತು, ಪರಮಾತ್ಮನ ಮಹಿಮೆ ಹೇಗಿದೆ ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನೆನಪಿನಲ್ಲಿಡಿ, ತಂದೆಯ ಮಾತನ್ನು ಕೇಳಿರ್ತಕ್ಕಂಥ ವಿಕುಕ್ಷಿ, ತಂದೆ ಋಷಿಗಳ ಮಾತನ್ನು ಕೇಳಿರ್ತಕ್ಕಂತಹ ಆ ಋತಧ್ವಜ, ಯೌವನಾಶ್ವ, ಕುವಲೆಯಾಶ್ವ ಅಥವಾ ಧುಂದುಮಾರ, ಆನಂತರ ಬ್ರಾಹ್ಮಣರ ಆಶೀರ್ವಾದದಿಂದ ಅಪ್ಪನೇ ಮಕ್ಕಳನ್ನು ಹೊಡೆದು ಸುರಕ್ಷಿತನಾಗಿ ಅಪ್ಪ ಮಗ ಉಳಿದದ್ದು ದೇವತೆಗಳು ಮತ್ತು ಬ್ರಾಹ್ಮಣರ ಆಶೀರ್ವಾದದಿಂದ. ಈ ಆದರ್ಶವನ್ನಿಟ್ಟುಕೊಂಡು ನಾವು ಹಿರಿಯರ ಮಾತನ್ನು ಕೇಳೋಣ, ದೇವತೆಗಳ ಋಷಿಗಳ ಮುನಿಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ಪ್ರಯತ್ನಿಸೋಣ. ಇದು ನಮ್ಮ ಜೀವನದ ಮಾರ್ಗದರ್ಶಿಯಾಗಿರ್ತಕ್ಕಂಥ ಕಥೆಗಳು.
ಇವುಗಳನ್ನು ಪ್ರತ್ಯೇಕವಾಗಿ ಬರೆದಿಟ್ಟು ಮಕ್ಕಳಿಗೆ ತಪ್ಪದೇ ಹೇಳೋಣ. ಮಕ್ಕಳಿಗೆ ಹೇಳಿ ಭಾಗವತ ಹೇಳಿದ ಪುಣ್ಯ ಬರ್ತದೆ. ಮುಂದಿನ ವಿಚಾರವನ್ನು, ಮಾಂಧಾತನ ಜೀವನದಲ್ಲಿ ಬಂದಿರತಕ್ಕಂಥ ಅದ್ಭುತ ಪ್ರಸಂಗದ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.